ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಫೆಬ್ರವರಿ ತಿಂಗಳ 25ನೇ ತಾರೀಕು ಆದಿತ್ಯವಾಸರ, ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷದ ಪ್ರತಿಪದ್ ಅಂದರೆ ಮೊದಲನೇ ದಿವಸ. ಇದು ಈ ದಿನ ಸಂಜೆ 6:58 ಇರಲಿದೆ. ಈ ದಿನದ ನಕ್ಷತ್ರ ಪೂರ್ವ ಫಲ್ಗುಣಿ ನಕ್ಷತ್ರ. ಇದು ಈ ದಿನ ರಾತ್ರಿ 12:04 ಇರಲಿದೆ. ಇನ್ನು ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಬೆಳಿಗ್ಗೆ 7:20 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಸುಕರ್ಮ ಯೋಗ. ದಿಕ್ಷೂಲೆ ಪಶ್ಚಿಮ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ಸಿಂಹ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:03 ಸಂಜೆ 6:31 ಗುಳಿಕ ಕಾಲ ಈ ದಿನ ಅಪರಾಹ್ನ 3:34 ಸಂಜೆ 5:03 ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:36 ಮಧ್ಯಾಹ್ನ 2:05 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಅಪರಾಹ್ನ 4:46 ಸಂಜೆ 5:32 ದುಷ್ಟ ಮುಹೂರ್ತ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದ್ರೂ ಅದರಿಂದ ಬರುವಂಥ ಫಲಿತಾಂಶಗಳು ನಿಮಗೆ ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:11 ಮಧ್ಯಾಹ್ನ 12:57 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಸಂಜೆ 6:30 ರಾತ್ರಿ 8:19 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:39 ಸೂರ್ಯಾಸ್ತ ಸಂಜೆ 6:25. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಸಿಂಹ, ತುಲಾ, ವೃಶ್ಚಿಕ, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕನಾಗಿರುವಂಥವನು. ಹಾಗಾಗಿನೇ ರಾಜಕಾರಣಿಗಳಿಗೆ ಈ ದಿನ ಅತ್ಯುತ್ತಮವಾದಂಥ ದಿನ. ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿದ್ರೂ ಕೂಡ ಅದು ಜನಮಾನಸಕ್ಕೆ ಮುಟ್ಟಿಸುವಂಥ ಪ್ರಯತ್ನ ಮಾಡಿದ್ರೆ ಖಂಡಿತ ಫಲ ಸಿಕ್ಕತ್ತೆ. ಹಾಗೆ ರಾಜಕಾರಣಿಗಳಿಂದ ನಿಮಗೆ ಯಾವುದೇ ರೀತಿಯ ಸಲಹೆ ಸಹಕಾರಗಳು ಬೇಕಿದ್ದರೂ ಕೂಡ ಈ ದಿನ ಅವರನ್ನು ಭೇಟಿ ಮಾಡ್ಬೋದು, ಒಳ್ಳೆಯ ಫಲ ಸಿಕ್ಕತ್ತೆ. ಹಾಗೆ ಹಿರಿಯ ಅಧಿಕಾರಿಗಳನ್ನಾಗಲಿ ಗಣ್ಯರನ್ನಾಗಲಿ ಭೇಟಿ ಮಾಡಲಿಕ್ಕೂ ಕೂಡ ಈ ದಿನ ಬಹಳ ಪ್ರಶಸ್ತವಾಗಿದೆ. ಹಾಗೆ ಈ ಸೂರ್ಯ ಅಂತ ಹೇಳಿದ್ರೆ ಇಲ್ಲಿ ಸರ್ಕಾರಕ್ಕೆ ಮತ್ತು ಆಡಳಿತಕ್ಕೆ ಕಾರಕನಾಗಿರುವಂಥವನು ಕೂಡ ರವಿ. ಹಾಗಾಗಿನೇ ಈ ದಿನ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳು ಕೂಡ ಬಹಳ ಯಶಸ್ವಿಯಾಗಿ ನಡೆಯುತ್ತೆ.
ಹಾಗಾಗಿನೇ ಈ ದಿನದಲ್ಲಿ ಬಹಳ ವಿಶೇಷವಾಗಿ ಕೆಲವು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೂ ಕೂಡ ಗುರುಹೋರ ಬಹಳ ಚೆನ್ನಾಗಿದೆ. ಇದು ಈ ದಿನ ಬೆಳಿಗ್ಗೆ 11:34 ಮಧ್ಯಾಹ್ನ 12:33 ಇನ್ನು ಸಂಜೆ 6:26 ಸಂಜೆ 7:27 ಇನ್ನು ರಾತ್ರಿ 1:34 ರಾತ್ರಿ 2:35 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿಹೋರ ಏನಿದೆ ಇದು ಸ್ವಲ್ಪ ಅನ್ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ ಈ ಶನಿಹೋರ ಅಷ್ಟೊಂದು ಯಶಸ್ಸನ್ನು ತರಲ್ಲ. ಹಾಗಾಗಿನೇ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿರಲಿ, ಯಾವುದೇ ರೀತಿಯ ಪ್ರಯಾಣದ ಚಟುವಟಿಕೆಗಳಿದ್ದರೂ ಕೂಡ ಅದನ್ನು ಸ್ಥಗಿತಗೊಳಿಸುವಂಥದ್ದು ಉತ್ತಮ ಈ ದಿನ ಶನಿಹೋರದಲ್ಲಿ. ಹಾಗೆ ರಾಜಕಾರಣಿಗಳನ್ನು ಭೇಟಿ ಮಾಡುವಂಥದ್ದಾಗಲಿ ಅಥವಾ ಗಣ್ಯರನ್ನು ಭೇಟಿ ಮಾಡುವಂಥ ವಿಚಾರ, ಯಾವುದೇ ರೀತಿಯಲ್ಲಿ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಚರ್ಚೆ, ಇವನ್ನೆಲ್ಲವನ್ನು ಕೂಡ ಈ ದಿನ ಇರುವಂಥ ಶನಿಹೋರದಲ್ಲಿ ಮಾಡಬೇಡಿ. ಹಾಗೆ ಈ ದಿನ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೂ ಕೂಡ ಶನಿಹೋರ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಹಾಗಾಗಿನೇ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸುವಂಥದ್ದು ಬಹಳ ಉತ್ತಮ. ಹಾಗಾಗಿ ಈ ದಿನ ಶನಿಹೋರ ಇರುವಂಥ ಸಮಯ ಬೆಳಿಗ್ಗೆ 10:36 ಬೆಳಿಗ್ಗೆ 11:34 ಹಾಗೆ ಸಂಜೆ 5:27 6:26 ಇನ್ನು ರಾತ್ರಿ 12:33 ರಾತ್ರಿ 1:34 ಶನಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅನ್ನೋಂಥದ್ದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ನೀವು ಪ್ರತಿನಿತ್ಯ ಈ ಪಂಚಾಂಗವನ್ನು ನೋಡಬೇಕು. ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವುಗಳನ್ನು ಗಮನದಲ್ಲಿಟ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು ಅಥವಾ ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಇನ್ನು ಈ ದಿನ ಕೃಷ್ಣ ಪಕ್ಷದ ಪಾಡ್ಯಮಿ ಇರುವಂಥ ದಿನ. ಅದರಿಂದಲೇ ಈ ದಿನವನ್ನು ಗುರುಪಾಡ್ಯಮಿ ಅಂತ ಹೇಳಿ ಕೂಡ ಕರೆಯುವಂಥದ್ದು ಇದೆ. ಹಾಗಾಗಿ ಗುರುಪಾಡ್ಯಮಿ ಆಚರಣೆಗೆ ಈ ದಿನ ಪ್ರಶಸ್ತವಾಗಿರುವಂಥದ್ದು. ಹಾಗೆ ನೀವು ಯಾವ ದಿನ ಯಾವ ಕೆಲಸವನ್ನು ಆರಂಭ ಮಾಡ್ತೀರಿ ಅನ್ನುವಂಥ ವಿಚಾರ ಕೂಡ ಇಲ್ಲಿ ಪ್ರಮುಖವಾಗುತ್ತೆ. ಹಾಗಾಗಿ ಇಲ್ಲಿ ವಾರಗಳ ದೇವತೆ ಯಾವುದು ಮತ್ತು ಅಧಿದೇವತೆ ಯಾವುದು ಅನ್ನೋಂಥದ್ದನ್ನು ತಿಳ್ಕೊಳ್ಬೇಕು. 7 ವಾರಗಳ ದೇವತೆ ಮತ್ತು ಅಧಿದೇವತೆಗಳನ್ನು ನೀವು ಸದಾಕಾಲ ಸ್ಮರಣೆ ಮಾಡ್ತಾ ಇರಬೇಕು, ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಇಲ್ಲಿ ಭಾನುವಾರಕ್ಕೆ ಶಿವ ದೇವತೆ ಮತ್ತು ಅಗ್ನಿ ಅಧಿದೇವತೆ. ಇನ್ನು ಸೋಮವಾರಕ್ಕೆ ಪಾರ್ವತಿ ದೇವತೆ, ಜಲ ಅಧಿದೇವತೆ. ಮಂಗಳವಾರಕ್ಕೆ ಕಾರ್ತಿಕೇಯ ದೇವತೆ, ಭೂಮಿ ಅಧಿದೇವತೆ. ಇನ್ನು ಬುಧವಾರದ ದಿನ ವಿಷ್ಣು ದೇವತೆ, ಶ್ರೀಹರಿ ಅಧಿದೇವತೆ. ಗುರುವಾರಕ್ಕೆ ಬ್ರಹ್ಮ ದೇವತೆ, ಇಂದ್ರ ಅಧಿದೇವತೆ. ಶುಕ್ರವಾರಕ್ಕೆ ಇಂದ್ರ ದೇವತೆ, ಇಂದ್ರಾಣಿ ಅಧಿದೇವತೆ. ಇನ್ನು ಶನಿವಾರಕ್ಕೆ ಕಾಲ ದೇವತೆ, ಬ್ರಹ್ಮ ಅಧಿದೇವತೆಯಾಗಿರುವಂಥದ್ದು. ಹಾಗಾಗಿ ಆಯಾ ವಾರಗಳ ದೇವತೆ ಮತ್ತು ಅಧಿದೇವತೆಗಳನ್ನು ಸ್ಮರಣೆ ಮಾಡ್ತಾ ನಾವು ಮಾಡುವಂಥ ಪೂಜಾದಿಗಳಾಗಲಿ ಸಂಕಲ್ಪಗಳನ್ನಾಗಲಿ ಇದರ ಪ್ರಕಾರ ಮಾಡಿಕೊಂಡ್ರೆ ನೆರವೇರುತ್ತೆ. ಮತ್ತು ವಾರ ದೋಷ ಪರಿಹಾರಕ್ಕಾಗಿ ಕೂಡ ನಮಗೆ ಇದು ತುಂಬ ಉಪಯೋಗಕ್ಕೆ ಬರುವಂಥದ್ದು. ಜೊತೆಗೆ ದೇವತಾ ಕಾರ್ಯವನ್ನು ಮಾಡುವಂಥ ಸಂದರ್ಭದಲ್ಲೂ ಕೂಡ ಪರಿಹಾರ ಕಾರ್ಯಗಳನ್ನು ಮಾಡಬೇಕಾದ್ರೆ ಈ ದೇವತೆ ಮತ್ತು ಅಧಿದೇವತೆಗಳನ್ನು ನಾವು ಸ್ಮರಣೆ ಮಾಡಿಕೊಂಡು ಮುಂದುವರಿಬೇಕಾಗತ್ತೆ. ಹಾಗೆ ಈ ವಾರದಲ್ಲಿ ದೇವತಾ ಕಾರ್ಯವನ್ನು ಮಾಡಲಿಕ್ಕೆ ಕೆಲವೊಂದು ಪರಿಹಾರಗಳನ್ನು ಮಾಡಬೇಕು ಅಂತ ಹೇಳಿದ್ವಲ್ಲ. ಹಾಗಾಗಿ ಅಂತಹ ಪರಿಹಾರಗಳು ಯಾವುದು ಅಂತ ಹೇಳಿದ್ರೆ, ರವಿವಾರಕ್ಕೆ ತಾಂಬೂಲ ದಾನವನ್ನು ಮಾಡಬೇಕು. ಇನ್ನು ಸೋಮವಾರದ ದಿನ ಶ್ರೀಗಂಧವನ್ನು ದಾನ ಮಾಡಬೇಕು. ಮಂಗಳವಾರದ ದಿನ ಅನ್ನದಾನವನ್ನು ಮಾಡಬೇಕು ಮತ್ತು ಪುಷ್ಪದಾನವನ್ನು ಮಾಡಬೇಕು. ಬುಧವಾರದ ದಿನ ಬುಧ ಮಂತ್ರ ಜಪ ಮಾಡಬೇಕು, ಬುಧನಿಗೆ ಅರ್ಘ್ಯವನ್ನು ಕೊಡಬೇಕು. ಗುರುವಾರದ ದಿನ ಫಲತಾಂಬೂಲವನ್ನು ಕೊಡುವಂಥದ್ದು. ಇನ್ನು ದಕ್ಷಿಣೆ ಸಮೇತವಾಗಿ ಅನ್ನದಾನವನ್ನು ಮಾಡಬೇಕು. ಶುಕ್ರವಾರ ಬಿಳಿಯ ವಸ್ತ್ರದಾನ ಮಾಡುವಂಥದ್ದು ಮತ್ತು ಬಿಳಿಯ ವಸ್ತ್ರವನ್ನು ಧರಿಸುವಂಥದ್ದು ಈ ಪರಿಹಾರಕ್ಕೆ ಬರುವಂಥದ್ದು. ಇನ್ನು ಶನಿವಾರದ ದಿನ ಪ್ರಾತಃ ಕಾಲದಲ್ಲಿ ತೈಲ ಸ್ನಾನವನ್ನು ಮಾಡುವಂಥದ್ದು ಮತ್ತು ವಿಪ್ರರಿಗೆ ಸನ್ಮಾನವನ್ನು ಮಾಡುವಂಥದ್ದು. ಹಾಗಾಗಿ ಈ ಕಾರ್ಯಗಳನ್ನು ಮಾಡೋದರಿಂದ ಆಯಾ ದೇವತೆ ಮತ್ತು ಅಧಿದೇವತೆಗಳು ಪ್ರಸನ್ನರಾಗ್ತಾರೆ, ಶುಭ ಫಲಗಳನ್ನು ಕೊಡ್ತಾರೆ ಅನ್ನುವಂಥ ವಿಚಾರ ಜ್ಯೋತಿಷ್ಯ ಶಾಸ್ತ್ರದಲ್ಲಿದೆ. ಇದನ್ನು ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು 9ರ ಸಂಖ್ಯೆಯಲ್ಲಿ
ಹುಟ್ಟಿದಂಥವರ ಸ್ವಭಾವ ಹೇಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ನೋಡೋಣ. ಇಲ್ಲಿ 9ನೇ ತಾರೀಕು, 18ನೇ ತಾರೀಕು ಅಥವಾ 27ನೇ ತಾರೀಕು ಈ ದಿನಾಂಕಗಳಲ್ಲಿ ಹುಟ್ಟಿದವರ ಸಂಖ್ಯೆ ಅಂತ ಹೇಳಿದ್ರೆ ಅದು 9 ಆಗಿರುತ್ತೆ. ಇಲ್ಲಿ 9ಕ್ಕೆ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಸೇನಾಧಿಪತಿ, ದಂಡನಾಯಕ. ಹಾಗಾಗಿನೇ ಈ ದಿನಾಂಕದಂದು ಹುಟ್ಟಿದಂಥವರು ಮಹಾನ್ ಕೋಪಿಷ್ಠರಾಗಿರ್ತಾರೆ, ಶಾರ್ಟ್ ಟೆಂಪರ್ಡ್ ಅಂತ ಹೇಳ್ಬೋದು. ಹಾಗಾಗಿನೇ ಈ ಸಂಖ್ಯೆಯಲ್ಲಿ ಹುಟ್ಟಿದಂಥವರು ಯಾವಾಗಲೂ ಕೂಡ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಸಿಡಿಮಿಡಿಗೊಳ್ಳುವಂಥ ಸ್ವಭಾವದವರಾಗಿರ್ತಾರೆ. ಹಾಗೆ ಈ ಸಂಖ್ಯೆಯಲ್ಲಿ ಹುಟ್ಟಿದಂಥವರು ಮಾತಾಡಲಿಕ್ಕೆ ಶುರು ಮಾಡಿದರೆ ಬೇರೆಯವರು ಸೈಲೆಂಟ್ ಆಗಿರುವಂಥದ್ದು ಬಹಳ ಉತ್ತಮ. ಏಕೆಂದರೆ ಬೇರೆಯವರು ಮಾತಾಡಲಿಕ್ಕೆ ಅವರು ಅವಕಾಶವನ್ನು ಕೊಡೋದಿಲ್ಲ. ಇನ್ನು ಈ ಸಂಖ್ಯೆಯಲ್ಲಿ ಇರುವಂಥವ್ರನ್ನು ಯಾರೂ ಕೂಡ ಅಲ್ಲಾಡಿಸುವಂಥದ್ದು ಬಹಳ ಕಷ್ಟ. ಯಾವುದೇ ಒಂದು ವಿಚಾರದಲ್ಲಾಗಲಿ ಯಾವುದೇ ಕ್ಷೇತ್ರದಲ್ಲಾಗಲಿ ಬಹಳ ಆಳವಾಗಿ ಬೇರೂರುವಂಥವರು. ಹಾಗಾಗಿನೇ ವಿಚಾರವನ್ನು ತಿಳ್ಕೊಂಡಿರ್ತಾರೆ. ಅದಕ್ಕಾಗಿಯೇ ಇವರನ್ನು ಸೋಲಿಸುವಂಥದ್ದು ಬಹಳ ಕಷ್ಟ. ಜೊತೆಗೆ ಈ ದಿನಾಂಕದಲ್ಲಿ ಹುಟ್ಟಿದಂಥವರು ಮಹಾ ಧೈರ್ಯವಂತರಾಗ್ತಾರೆ. ಧೈರ್ಯ ಅನ್ನುವಂಥದ್ದು ಇವರ ರಕ್ತದಲ್ಲೇ ಇರುತ್ತೆ. ಹಾಗಾಗಿನೇ ಯಾವುದೇ ಒಂದು ದೊಡ್ಡ ಸಾಧನೆಯನ್ನು ಮಾಡುವಂಥ ಶಕ್ತಿ ಸಾಮರ್ಥ್ಯ ಇವರಲ್ಲಿರುತ್ತೆ. ಹಾಗೆ ಹೆಚ್ಚಾಗಿ ಕ್ರೀಡೆಗಳಲ್ಲಿ ಇವರು ಆಸಕ್ತಿಯನ್ನು ಹೊಂದಿರ್ತಾರೆ. ಸ್ಪರ್ಧೆಗಳಲ್ಲಿ ಆಸಕ್ತಿ ಜಾಸ್ತಿ ಇರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯುವಂಥದ್ದು ಅಥವಾ ಈ ರಾಜಕೀಯ ಕ್ಷೇತ್ರದಲ್ಲಿ ಇರುವಂಥವ್ರಿಗೆ ಚುನಾವಣಾ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥದ್ದು ಬಹಳ ಇಷ್ಟದ ಕೆಲಸ. ಹಾಗಾಗಿನೇ ಇಲ್ಲಿ ಸ್ಪರ್ಧೆ, ಒಂದು ಕಾಂಪಿಟೇಷನ್ ಅನ್ನುವಂಥದ್ದು ಇವರಿಗೆ ಒಂದು ರೀತಿಯಲ್ಲಿ ಅಗ್ರೆಸಿವ್ ನೇಚರ್ ಇರುವಂಥ ಸಂದರ್ಭ. ಹಾಗಾಗಿ ಒಂದು ಶಕ್ತಿಗೆ, ಅಧಿಕಾರಕ್ಕೆ, ಸಾಹಸಕ್ಕೆ ಕಾರಕನಾಗಿರುವಂಥ ಕುಜನ ಆಧಿಪತ್ಯ ಹೊಂದಿರುವಂಥವರು. ಹಾಗೆ ಇವರು ಸಾಮಾನ್ಯವಾಗಿ ಸಿಟ್ಟು ಮಾಡಿಕೊಂಡ್ರೆ ಯಾವುದೇ ಪ್ರತಿಕ್ರಿಯೆಗೆ ಕಾಯಲ್ಲ. ಹಾಗಾಗಿನೇ ಸುತ್ತಮುತ್ತಲಿನ ಜನ ಇವರಿಂದ ದೂರ ಉಳಿಯುವಂಥದ್ದು ಈ ಒಂದು ಕಾರಣಕ್ಕಾಗಿಯೇ. ಏಕೆಂದರೆ ಇವರಲ್ಲಿರುವಂಥ ಅತಿಯಾದ ಕೋಪ ಜನರಿಗೆ ಇರುಸು ಮುರುಸನ್ನು ತರಿಸುತ್ತೆ. ಹಾಗೆ ಇವರು ಯಾರೊಂದಿಗೂ ಕೂಡ ಮುಕ್ತವಾಗಿ ಬೆರೆಯಲ್ಲ. ಅವರದ್ದೇ ಆದಂಥ ಒಂದು ಸಿದ್ಧಾಂತ ಇದೆ, ಅವರದ್ದೇ ಆದಂಥ ಒಂದು ಫ್ರೆಂಡ್ಸ್ ಮತ್ತು ರಿಲೇಟಿವ್ ಸರ್ಕಲ್ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಇವರು ಸಾಮಾನ್ಯವಾಗಿ ಬೆರೆಯಲ್ಲ ಗುಂಪಿನಲ್ಲಿ. ಜೊತೆಗೆ ನಗು ಮುಖ ಅನ್ನುವಂಥದ್ದು ಇರಲ್ಲ. ಯಾವಾಗಲೂ ಕೂಡ ಮುಖವನ್ನು ಗಂಟು ಹಾಕ್ಕೊಂಡೇ ಇರುವಂಥವ್ರು, ಹುಬ್ಬು ಗಂಟಿಕ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲೇ ಇವರು ಇರುವಂಥವ್ರು. ಹಾಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಇವರು ನಕ್ಕಿದ್ದೇ ಬಹಳ ಕಡಿಮೆ, ಬಹಳ ರಿಸರ್ವ್ಡ್ ಆಗಿರುವಂತೆ ಕಾಣಿಸ್ತಾರೆ ಇವರು. ಹಾಗೆ ಈ 9ರ ದಿನಾಂಕದಲ್ಲಿ ಹುಟ್ಟಿದಂಥವರು ಶೀಘ್ರ ಕೋಪಿಗಳಾಗಿರೋದ್ರಿಂದ ಇವರನ್ನು ಹೆಚ್ಚಿನವರು ಮಿಸ್ ಮಾಡ್ಕೊಳ್ತಾರೆ. ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಳ್ಳುವಂಥದ್ದು ತೀರಾ ಕಡಿಮೆ ಇರುತ್ತೆ. ಹಾಗಾಗಿ ಇವರ ಆತ್ಮೀಯರು ಅನ್ನುವಂಥವರು ಇವರಿಗೆ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಇರ್ತಾರೆ. ಇನ್ನು ಈ ಸಂಖ್ಯೆಯಲ್ಲಿ ಹುಟ್ಟಿದಂಥವರನ್ನು ಸೋಲಿಸುವಂಥದ್ದು ತುಂಬ ಕಷ್ಟ. ಬೇರೆ ಸಂಖ್ಯೆಯವರು ಇವರಿಗೆ ಒಂದಲ್ಲ ಒಂದು ಸಮಯದಲ್ಲಿ ಶರಣಾಗಲೇಬೇಕು ಅಂಥ ಒಂದು ಅಪ್ಪರ್ ಹ್ಯಾಂಡನ್ನು ಇವರು ಯಾವಾಗಲೂ ಇಟ್ಕೊಂಡಿರ್ತಾರೆ. ಇನ್ನು ಇವರು ಬೇರೆಯವರಿಗೆ ತಲೆಬಾಗಲ್ಲ. ಜೊತೆಗೆ ತಮ್ಮ ಮನಸ್ಸಿನಂತೆ ಎಲ್ಲವನ್ನೂ ಕೂಡ ಮಾಡಲಿಕ್ಕೆ ಮುಂದಾಗ್ತಾರೆ. ಯಾರ ಹೇಳಿಕೆ ಮಾತನ್ನು ಕೇಳಲ್ಲ, ಯಾರ ಒಂದು ಒತ್ತಾಯಕ್ಕೆ ಮಣಿಯಲ್ಲ. ತಮ್ಮದೇ ಆದಂಥ ಒಂದು ಸೈದ್ಧಾಂತಿಕ ವಿಚಾರಗಳನ್ನು ಇವರು ಯಾವಾಗಲೂ ಇಟ್ಕೊಂಡಿರ್ತಾರೆ. ಮತ್ತು ಸೋಲನ್ನು ಸುಲಭವಾಗಿ ಒಪ್ಕೊಳ್ಳಲ್ಲ. ಒಂದು ವೇಳೆ ಸೋಲಾಯಿತು ಅಂದರೂ ಕೂಡ ಅದಕ್ಕೆ ಯಾವುದೋ ಕಾರಣವನ್ನು ಹೇಳಿ ಸಮಜಾಯಿಷಿ ಮಾಡಿಕೊಳ್ತಾರೆ. ಮತ್ತು ಅದನ್ನು ಗೆಲ್ಲುವಂತಹ ವಿವಿಧ ತಂತ್ರಗಾರಿಕೆಯನ್ನು ಕೂಡ ಮನಸ್ಸಿನಲ್ಲೇ ಮಾಡ್ತಾ ಇರ್ತಾರೆ. ಹಾಗಾಗಿ ಇವರಿಗೆ ಒಂದು ರೀತಿಯಲ್ಲಿ ದಬ್ಬಾಳಿಕೆಯ ಗುಣ ಇರುತ್ತೆ. ಆಕ್ರಮಣ ಮಾಡುವಂಥ ಬುದ್ಧಿ, ಅಗ್ರೆಸಿವ್ ನೇಚರ್ ಅನ್ನುವಂಥದ್ದು ಬಹಳ ವಿಶೇಷವಾಗಿ ಇವರಿಗಿರುತ್ತೆ. ಇನ್ನು ದೈಹಿಕವಾಗಿ, ಮಾನಸಿಕವಾಗಿ ತುಂಬ ಆರೋಗ್ಯವಂತರಾಗಿರ್ತಾರೆ, ಬಲಿಷ್ಠರಾಗಿ ಕೂಡ ಇರ್ತಾರೆ. ಇನ್ನು ಇವರಿಗೆ ಸಾಮಾನ್ಯವಾಗಿ ಹೊಟ್ಟೆ ಕಿಚ್ಚಿನ ಬುದ್ಧಿ ಇರುತ್ತೆ. ಏಕೆಂದರೆ ಬೇರೆಯವರು ಮುಂದೆ ಬರಬಾರ್ದು, ಬೇರೆಯವರು ಇವರ ಎದುರಿನಲ್ಲಿ ಶೈನ್ ಆಗಬಾರ್ದು ಅಂಥ ಒಂದು ಹೊಟ್ಟೆ ಉರಿ ಇರುತ್ತೆ. ಅದಕ್ಕಾಗಿಯೇ ಇವರಿಗೆ ತಮ್ಮನ್ನು ತಾವು ಹೆಚ್ಚು ಪ್ರತಿಬಿಂಬಿಸಿಕೊಳ್ಳುವಂಥ ಒಂದು ಮನಸ್ಥಿತಿ ಇರುತ್ತೆ. ಮತ್ತು ಈ ಹೊಟ್ಟೆ ಕಿಚ್ಚು ಏನಾದರೂ ಬಂದರೂ ಕೂಡ ಅದನ್ನು ತೋರಿಸ್ಕೊಳ್ಳಲ್ಲ. ಬಹಳ ಡಿಪ್ಲೊಮ್ಯಾಟಿಕ್ಕಾಗಿ ಅದನ್ನು ಮ್ಯಾನೇಜ್ ಮಾಡ್ತಾರೆ. ಇನ್ನು ಕೆಲವರು ಮಾತ್ರ ಬೇರೆಯವರನ್ನು ಅಭಿನಂದಿಸುವಂಥದ್ದನ್ನು ಮಾಡಿಕೊಂಡಿರ್ತಾರೆ. ಅಂದರೆ ಒಬ್ಬರ ಟ್ಯಾಲೆಂಟನ್ನು ಗುರುತಿಸಿ ಅಭಿನಂದಿಸುವಂಥದ್ದು ಬಹಳ ಅಪರೂಪ ಇವರು. ಹಾಗೆ ಇವರ ವಿಶೇಷತೆ ಅಂತ ಹೇಳಿದ್ರೆ, ಇತರರು ಏನಾದರೂ ಹೇಳಿದರೆ ಕೇಳಿಸ್ಕೊಳ್ತಾರೆ. ಆದರೆ ಅದೇ ಸಮಯಕ್ಕೆ ತಾವು ಹೇಳಿದ್ದನ್ನು ಇತರರು ಕೇಳಿಸ್ಕೊಳ್ಬೇಕು ಅಂತ ಹೇಳಿ ಬಯಸ್ತಾರೆ. ಒಟ್ಟಾರೆ ಒಂದು ಕಡೆ ಒಂದು ಕಂಪಲ್ಷನ್ ಅನ್ನುವಂಥದ್ದು ಇವರಿಗೆ ಇದ್ದೇ ಇರುತ್ತೆ. ಇನ್ನು ಯಾರಾದರೂ ಇವರ ಮಾತನ್ನು ಕೇಳದೆ ಹೋದರೆ ಅವರ ವಿರುದ್ಧ ಕೋಪಗೊಳ್ಳುವಂಥದ್ದು, ಅವರಲ್ಲಿರುವಂಥ ಒಂದು ದುರ್ಗುಣಗಳನ್ನು ಎತ್ತಿ ಹೇಳುವಂಥ ಸ್ವಭಾವ ಕೂಡ ಇವರಿಗಿರುತ್ತೆ. ಹಾಗಾಗಿ ಇವರು ಸಾಮಾನ್ಯವಾಗಿ ತಮ್ಮ ಗುಟ್ಟುಗಳನ್ನು ಯಾರೊಂದಿಗೂ ಹೇಳಿಕೊಳ್ಳಲ್ಲ. ರಹಸ್ಯವನ್ನು ಬಹಳ ಚೆನ್ನಾಗಿ ಕಾಪಾಡಿಕೊಳ್ಳುವಂಥ ವ್ಯಕ್ತಿಗಳು. ಇನ್ನು
ತಾವು ಪೂಜಿಸುವಂತಹ ದೇವರಾಗಲಿ, ಮನೆ ದೇವರಾಗಲಿ, ಕುಲದೇವರಾಗಲಿ ಅಪಾರವಾಗಿ ನಂಬುತ್ತಾರೆ. ಒಂದು ಧಾರ್ಮಿಕ ನಂಬಿಕೆ ಬಹಳ ವಿಶೇಷವಾಗಿ ಬಲವಾಗಿರುತ್ತೆ ಇವರಿಗೆ. ಹಾಗೆ ಇವರಿಗೆ ಇತರರಿಂದ ತೊಂದರೆಗಳು ಜಾಸ್ತಿ. ಏಕೆಂದರೆ ಕೋಪ ಮಾಡಿಕೊಂಡವನ ಆತುರ ಮಟ್ಟ ಅಂತ ಹೇಳ್ತಾರೆ. ಅಂದರೆ ಆತುರಗಾರನಿಗೆ ಬುದ್ಧಿ ಮಟ್ಟ ಅಂತ ಹೇಳುವಂಥದ್ದು ಈ ಕಾರಣಕ್ಕಾಗಿಯೇ. ಹಾಗಾಗಿನೇ ಒಂದಲ್ಲ ಒಂದು ಅಪಾಯದಲ್ಲಿ ಇವರು ಸಿಲುಕಿಕೊಳ್ತಾರೆ, ಇಲ್ಲ ಒಂದು ಕೂದಲೆಳೆಯ ಅಂತರದಲ್ಲಿ ಈ ಅಪಾಯದಿಂದ ತಪ್ಪಿಸಿಕೊಳ್ಳುವಂಥ ಒಂದು ಸ್ವಭಾವ ಇವರಿಗಿರುತ್ತೆ. ಹಾಗಾಗಿನೇ ಕೆಲವೊಮ್ಮೆ ರಿಸ್ಕನ್ನು ತೆಗೆದುಕೊಂಡೇ ಕೆಲಸವನ್ನು ಮಾಡುವಂಥವರು ಇವರು. ಇನ್ನು ಬಾಲ್ಯದಲ್ಲಿ ಇವರಿಗೆ ತುಂಬ ಕಷ್ಟಗಳಿರುತ್ತೆ. ಕಷ್ಟಪಟ್ಟು ಮೇಲೆ ಬರ್ತಾರೆ. ಜೊತೆಗೆ ಬೆಳೆದಂತೆ ಇವರಿಗೆ ತೊಂದರೆಗಳು ಕಡಿಮೆ ಆಗುತ್ತೆ. ಸುಭಿಕ್ಷವಾಗಿರ್ತಾರೆ, ಬಹಳ ಕಂಫರ್ಟಬಲ್ ಆಗಿರ್ತಾರೆ. ಹಾಗೆ ಈ 9ರ ಸಂಖ್ಯೆಯಲ್ಲಿ ಜನಿಸಿರುವಂಥವರು ನೃತ್ಯ, ಸಂಗೀತ, ಬರವಣಿಗೆ, ಚಿತ್ರಕಲೆ ಇದರಲ್ಲಿ ತುಂಬ ಆಸಕ್ತಿ ಇರುತ್ತೆ. ಇನ್ನು ದೇಹ ಮತ್ತು ಆರೋಗ್ಯದ ಸಹಾಯದಿಂದ ಧೈರ್ಯವಾಗಿ ಯಾವುದೇ ಕೆಲಸಗಳನ್ನು ಮುನ್ನುಗ್ಗಿ ಮಾಡುವಂಥ ಒಂದು ಸ್ವಭಾವ ಇವರಲ್ಲಿರುತ್ತೆ. ಹಾಗಾಗಿನೇ ಬಹಳಷ್ಟು ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಮಾಡಿ ಮುಗಿಸುವಂಥ ಸ್ವಭಾವ ಇವರದ್ದಾಗಿರುತ್ತೆ. ಇನ್ನು ಇವರಿಗೆ ಊಟ ಅಂದರೆ ಬಹಳ ಇಷ್ಟ. ಅದರಲ್ಲೂ ರುಚಿಕರವಾದಂಥ ಅಚ್ಚುಕಟ್ಟಾದಂಥ ಊಟವನ್ನು ಚೆನ್ನಾಗಿ ಸವಿಯುವಂಥವರು ಇವರು. ಸ್ವಲ್ಪ ಜಾಸ್ತಿ ತಿನ್ನುವಂಥವರು ತಿಂಡಿಪೋಕರು ಕೂಡ. ಹಾಗಂತ ಇವರು ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಲ್ಲ, ಅದನ್ನು ಸದಾಕಾಲ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತಾರೆ. ಇನ್ನು ಇವರಿಗೆ ಹೊರದೇಶಗಳಿಗೆ ಭೇಟಿ ನೀಡುವಂಥ ಯೋಗ ಇರುತ್ತೆ. ವಿದೇಶ ಪ್ರವಾಸ ಮಾಡುವಂಥ ಯೋಗ, ಅದು ವ್ಯಾಪಾರಕ್ಕಾಗಿ, ಉದ್ಯೋಗಕ್ಕಾಗಿ ಅಥವಾ ಬೇರೆ ಯಾವುದೇ ಒಂದು ಉದ್ದೇಶಕ್ಕಾಗಿ ವಿದೇಶವನ್ನು ನೋಡಿ ಬಂದೇ ಬರ್ತಾರೆ. ಹಾಗೆ ಒಂದು ರೀತಿಯಲ್ಲಿ ಇವರು ದಾನ ಮಾಡುವಂಥ ವಿಶೇಷ ಸ್ವಭಾವವನ್ನು ಹೊಂದಿರುವಂಥವರು. ಹಾಗಾಗಿ ಬಡವರು, ನಿರ್ಗತಿಕರು ಅಥವಾ ತೀರಾ ಬೇಕಾದಂಥವ್ರಿಗೆ ಅವರು ಏನನ್ನು ಬಯಸ್ತಾರೋ ಅದನ್ನು ಹಿಂದು ಮುಂದೆ ನೋಡದೆ ಅದನ್ನು ಕೊಡುವಂಥ ಜಾಯಮಾನ ಇವರದ್ದಿರುತ್ತೆ. ಇನ್ನು ಇವರದ್ದು ಒಂದು ವಿಶೇಷತೆ ಅಂತ ಹೇಳಿದ್ರೆ ಕೋಪ ಜಾಸ್ತಿ ಇರುವಂಥದ್ದು, ಟೆನ್ಷನ್ ಕೂಡ ಜಾಸ್ತಿ ಇರುತ್ತೆ. ಒತ್ತಡಗಳನ್ನು ತಾವಾಗಿ ತಂದುಕೊಳ್ತಾರೆ. ಜೊತೆಗೆ ಸ್ವಲ್ಪ ಅಹಂ ಅನ್ನುವಂಥದ್ದು ಕೂಡ ಇರುತ್ತೆ. ಏಕೆಂದರೆ ರೂಪವಂತರಾಗಿರ್ತಾರೆ, ಧೈರ್ಯವಂತರಾಗಿರ್ತಾರೆ. ಹಾಗೆ ಕೆಲಸ ಕಾರ್ಯಗಳಲ್ಲಿ ಶ್ರದ್ಧೆ ಜಾಸ್ತಿ ಇರೋದ್ರಿಂದಲೇ ಈ ಅಹಂ ಅನ್ನುವಂಥದ್ದು ಕೂಡ ಜೊತೆಯಾಗಿ ಬರುವಂಥದ್ದು. ಇನ್ನು ಈ 9ರ ಸಂಖ್ಯೆಯಲ್ಲಿ ಹುಟ್ಟಿದಂಥವರು ಮಂಗಳವಾರ ಉಪವಾಸ ಇದ್ದರೆ ತುಂಬ ಒಳ್ಳೆಯದು. ಏಕೆಂದರೆ ಮಂಗಳವಾರ ಕುಜನ ವಾರ. ಹಾಗಾಗಿನೇ ಈ ಮಂಗಳವಾರ ಆಂಜನೇಯ ಸ್ವಾಮಿಯನ್ನು ದರ್ಶನ ಮಾಡುವಂಥದ್ದು, ಹಾಗೆ ಆಂಜನೇಯ ಸ್ವಾಮಿಗೆ ಸೇವೆಯನ್ನು ಮಾಡುವಂಥದ್ದನ್ನು ಮಾಡಿದ್ರೆ ಎಲ್ಲ ಫಲಗಳು ಕೂಡ ಇವರಿಗೆ ಸಿಕ್ಕತ್ತೆ. ಹಾಗೆ ಇವರಿಗೆ ಕೆಂಪು ಬಹಳ ಅದೃಷ್ಟದ ಬಣ್ಣ, ಅದನ್ನು ಹೆಚ್ಚು ಉಪಯೋಗಿಸುವಂಥದ್ದು ಬಹಳ ಮುಖ್ಯ ಇವರು. ಹಾಗೆ ಇವರ ಹಣಕಾಸಿನ ಪರಿಸ್ಥಿತಿ ಬಹಳ ಚೆನ್ನಾಗಿರುತ್ತೆ. ಆದರೆ ಖರ್ಚು ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತಾರೆ. ಆದಾಯ ಬಂದಷ್ಟು ಖರ್ಚು ಕೂಡ ವಿಪರೀತವಾಗಿರುತ್ತೆ. ಆದರೆ ಉಳಿತಾಯ ಮಾಡುವಂಥದ್ದು ಬಹಳ ಉತ್ತಮ. ಇನ್ನು ಇವರಿಗೆ ಹೊಟ್ಟೆಗೆ ಸಂಬಂಧಿಸಿದಂತಹ ಈ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತಹ ರೋಗಗಳು ಬರಬಹುದು. ಹಾಗಾಗಿನೇ ಈ ಆಹಾರದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ರಕ್ತಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಮಕ್ಕೆ ಸಂಬಂಧಪಟ್ಟಂತೆ ರೋಗಗಳು ಇವರಿಗೆ ಕಾಣಿಸ್ಕೊಳ್ಬೋದು. ಅಪಘಾತ ಆಗ್ಬೋದು, ಗಾಯಗಳಾಗ್ಬೋದು, ಇಲ್ಲ ಈ ಎಲೆಕ್ಟ್ರಿಕ್ ಉಪಕರಣಗಳನ್ನು ಬಳಸುವಂಥ ಸಂದರ್ಭದಲ್ಲಿ ಚಾಕು, ಚೂರಿ ಇತ್ಯಾದಿಗಳನ್ನು ಬಳಸುವಂಥ ಸಂದರ್ಭದಲ್ಲೂ ಕೂಡ ಸ್ವಲ್ಪ ತೊಂದರೆಗಳನ್ನು ಮಾಡಿಕೊಳ್ತಾರೆ. ಹಾಗೆ ಇವರು ಒಂದು ಪರಿಹಾರಕ್ಕಾಗಲಿ ಅಥವಾ ಹಿಡಿದ ಕೆಲಸ ಕಾರ್ಯಗಳು ವಿಶೇಷವಾಗಿ ಕೈಗೂಡಬೇಕು ಅಂತ ಹೇಳಿದ್ರೆ ಕೈಗೆ ಕೆಂಪು ದಾರವನ್ನು ಕಟ್ಕೊಳ್ಬೇಕು. ಹಾಗೆ ಕೆಂಪು ವಸ್ತ್ರವನ್ನು ಯಾವಾಗಲೂ ಕೂಡ ಇವರು ಖರ್ಚೀಫ್ನ ರೀತಿಯಲ್ಲಿ ತಮ್ಮ ಬಳಿಯೇ ಇಟ್ಕೊಂಡಿರಬೇಕು. ಇನ್ನು ತಂದೆ ತಾಯಿಯಂದರೆ ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಹಣೆಗೆ ಕುಂಕುಮವನ್ನು ಅಥವಾ ಕೇಸರಿಯ ತಿಲಕವನ್ನು ಇಟ್ಕೊಳ್ಳೋದ್ರಿಂದ ಇವರು ಪ್ರಯತ್ನ ಮಾಡುವಂತಹ ಕೆಲಸಗಳಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶಗಳು ಸಿಕ್ಕತ್ತೆ. ಹಾಗೆ ಇವರ ಆಹಾರ ವಿಹಾರಾದಿಗಳ ಕಡೆ ಗಮನ ಕೊಡುವಂತಹ ಸಂದರ್ಭದಲ್ಲಿ ಆದಷ್ಟು ಕಡಿಮೆ ಮಸಾಲೆ ಪದಾರ್ಥಗಳನ್ನು ತಿನ್ನಬೇಕು, ಖಾರ ಕಡಿಮೆ ತಿನ್ನಬೇಕು. ಹಾಗೆ ತಣ್ಣೀರನ್ನು, ಮಜ್ಜಿಗೆಯನ್ನು, ನಿಂಬೆ ರಸ, ಎಳನೀರು ಇತ್ಯಾದಿಗಳನ್ನು ಹೆಚ್ಚು ಉಪಯೋಗಿಸುವಂಥದ್ದು ಉತ್ತಮ. ಏಕೆಂದರೆ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ. ಉಷ್ಣ ಇದೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಒತ್ತಡ ಇದೆ, ಅಲ್ಲಿ ಒಂದು ದೇಹ ಬಿಸಿಯಾಗಿರುತ್ತೆ. ಅದನ್ನು ತಂಪು ಮಾಡಿಕೊಳ್ಳಿಕ್ಕೆ ಈ ಒಂದು ಪಾನೀಯಗಳನ್ನು ಉಪಯೋಗಿಸುವಂಥದ್ದು ಬಹಳ ಮುಖ್ಯ. ಇನ್ನು ಇವರು ದೈಹಿಕವಾಗಿ ಆಕರ್ಷಕರಾಗಿ ಕಾಣಿಸ್ತಾರೆ. ಏಕೆಂದರೆ ಆರೋಗ್ಯವಂತರಾಗಿರೋದ್ರಿಂದಲೇ 4 ಜನರನ್ನು ಇವರ ದೇಹ ಸೌಂದರ್ಯದಿಂದನೇ ಆಕರ್ಷಣೆ ಮಾಡುವಂಥವರು. ಹಾಗೆ ಇವರಿಗೆ ಸಾಮಾನ್ಯವಾಗಿ ದೇಹದಲ್ಲಿ ಹೆಚ್ಚು ರೋಮಗಳಿರುತ್ತೆ, ತಲೆ ತುಂಬ ಕೂದಲು ಕೂಡ ಇರುತ್ತೆ, ದಟ್ಟವಾದ ಕೂದಲಿರುತ್ತೆ, ನೀಳವಾದ ಕೂದಲು ವಿಶೇಷವಾಗಿ ಸ್ತ್ರೀಯರಿಗೆ ಇರುವಂಥದ್ದು. ಇನ್ನು ಇವರದ್ದು ವ್ಯಾಪಾರಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು
ಇವರು ವ್ಯಾಪಾರಕ್ಕಾಗಿ ಅವಲಂಬನೆ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಔಷಧ ವ್ಯಾಪಾರ ಮಾಡ್ಬೋದು, ಕಟ್ಟಡದ ಸಾಮಗ್ರಿಗಳನ್ನು ವ್ಯಾಪಾರ ಮಾಡ್ಬೋದು, ಪೊಲೀಸ್ ಆಗಲಿ, ಆರ್ಮಿ ಆಗಲಿ, ಮಿಲಿಟ್ರಿ ಆಗಲಿ ಇಲ್ಲಿ ಕೆಲಸಗಳನ್ನು ನಿರ್ವಹಣೆ ಮಾಡ್ಬೋದು. ಅದರಲ್ಲೂ ರಾಜಕೀಯ ಕ್ಷೇತ್ರ, ಸಾರ್ವಜನಿಕ ಕ್ಷೇತ್ರ ಏನಿದೆ ಇದು ಇವರಿಗೆ ತುಂಬ ಹೇಳಿ ಮಾಡಿಸಿದಂತಹ ಒಂದು ಕ್ಷೇತ್ರ. ಇಲ್ಲಿ ಇವರು ವ್ಯವಹಾರಗಳನ್ನು ಮಾಡಿದ್ರೆ ಅಥವಾ ಉದ್ಯೋಗವನ್ನು ಮಾಡ್ತಾ ಇದ್ದರೆ ಖಂಡಿತ ಅಲ್ಲಿ ವಿಶೇಷವಾದಂಥ ಫಲ ಇವರಿಗೆ ಸಿಕ್ಕತ್ತೆ. ಜೀವನದಲ್ಲಿ ನೆಮ್ಮದಿ ಇರುತ್ತೆ, ಆದರ್ಶ ವ್ಯಕ್ತಿಯಾಗಿರ್ತಾರೆ, ಜೊತೆಗೆ 4 ಜನರಿಂದ ಗುರುತಿಸಲ್ಪಡುವಂಥ ವ್ಯಕ್ತಿತ್ವ ಇವರದ್ದಾಗಿರುತ್ತೆ. ಹಾಗಾಗಿ ಬಂಧುಗಳೇ, ನೀವು ಅಥವಾ ನಿಮ್ಮ ಸ್ನೇಹಿತರಾಗಲಿ, ಬಂಧುಗಳಾಗಲಿ ಯಾರು ಈ 9, 18 ಮತ್ತು 27 ಈ ದಿನಾಂಕಗಳಲ್ಲಿ ಹುಟ್ಟಿದ್ದಾರೆ ಇವರ ಒಂದು ಸ್ವಭಾವವನ್ನು ತಾಳೆ ಮಾಡಿಕೊಳ್ಳಿ. ಹಾಗಾಗಿ ಇವರಿಗೆ 9ರ ಸಂಖ್ಯೆಯ ಅಧಿಪತಿಯಾದಂಥ ಕುಜ ಸರ್ವ ರೀತಿಯಲ್ಲೂ ಒಳ್ಳೆಯದನ್ನುಂಟು ಮಾಡಲಿ. ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ಮನೆಯಲ್ಲಿ ಸ್ವಲ್ಪ ಒತ್ತಡದ ವಾತಾವರಣ ಇರುತ್ತೆ. ಯಾವುದೋ ಒಂದು ಕೆಲಸ ಕಾರ್ಯಗಳು ಅರ್ಧಂಬರ್ಧಕ್ಕೆ ನಿಂತಿರುವಂಥದ್ದು ಈ ದಿನ ನಿಮ್ಮ ತಲೆಯನ್ನು ತಿನ್ನುವಂಥದ್ದು. ಅದರಲ್ಲೂ ಹಿರಿಯರೇನಾದರೂ ಮನೆಯಲ್ಲಿದ್ದರೆ ಈ ದಿನ ಹೆಜ್ಜೆ ಹೆಜ್ಜೆಗೂ ಕೂಡ ಆ ಕೆಲಸದ ಬಗ್ಗೆ ನಿಮಗೆ ಜ್ಞಾಪಿಸ್ತಾ ಇರ್ತಾರೆ. ಒಂದು ರೀತಿಯಲ್ಲಿ ಕೆಲಸವನ್ನು ಮಾಡಿ ಮುಗಿಸ್ಬಿಡಬೇಕು ಅನ್ನುವಂಥ ಹುಚ್ಚು ಹಿಡಿಯುವಂಥ ಸಂದರ್ಭ ಈ ದಿನದಲ್ಲಿರುತ್ತೆ. ಹಾಗೆ ಈ ದಿನದ ಆದಾಯದ ಮಾರ್ಗಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಎಲ್ಲೋ ಒಂದು ಕಡೆ ಬರ್ತಾ ಇರುವಂಥ ಆದಾಯ ನಿಲ್ಲುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಹಣಕಾಸಿನ ವಿಚಾರದಲ್ಲಿ ಈ ದಿನ ಚಿಂತೆ ಕೂಡ ಜಾಸ್ತಿ ಆಗುತ್ತೆ. ಇನ್ನು ಕೊಟ್ಟ ಒಡವೆ ವಾಪಸ್ಸು ಬರ್ತಾ ಇಲ್ಲ ಅನ್ನುವಂಥ ಚಿಂತೆ ಒಂದು ಕಡೆ. ಹಾಗೆ ಈ ದಿನ ಮನೆಯಲ್ಲಿರುವಂಥ ಮಕ್ಕಳಾಗಲಿ, ನಿಮಗಿಂತ ಕಿರಿಯ ವಯಸ್ಸಿನವರಾಗಲಿ ಈ ದಿನ ಅವರದ್ದೇ ಆದಂಥ ಒಂದು ಧಾಟಿ, ಅವರದ್ದೇ ಆದಂಥ ಒಂದು ಮಾರ್ಗ. ಹಾಗಾಗಿ ಈ ಮನೆತನದ ಮಾನ ಮರ್ಯಾದೆಯನ್ನು ಉಳಿಸುವಂಥ ಒಂದು ಪ್ರಯತ್ನದಲ್ಲಿ ನೀವಿರ್ತೀರಿ. ಅದಕ್ಕಾಗಿಯೇ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು, ಈ ಜನ್ರೇಷನ್ ಗ್ಯಾಪ್ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಬಹಳ ಬೇಗ ಬಂದುಬಿಡುತ್ತೆ. ಹಾಗಾಗಿನೇ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ನಿರಾಸೆ ಆಗುವಂಥದ್ದು ಕೂಡ ಇದೆ. ಹಾಗೆ ವೃತ್ತಿಪರ ವ್ಯವಹಾರಗಳಲ್ಲಿ ತುಂಬ ಕಷ್ಟಪಡಬೇಕಾಗತ್ತೆ. ಯಾವುದೂ ಸುಲಭಕ್ಕೆ ದಕ್ಕಲ್ಲ. ನಿಮಗೆ ಕಷ್ಟಪಟ್ಟರೆ ಮಾತ್ರ ನಿಮಗೆ ಈ ದಿನ ಫಲ. ಇನ್ನು ಈ ದಿನದ ಪ್ರಯಾಣ ನಿಮಗೆ ಸ್ವಲ್ಪ ವ್ಯರ್ಥ ಪ್ರಯಾಣವಾಗುತ್ತೆ. ನಿಮ್ಮ ಉದ್ದೇಶಿತ ಗುರಿ ಈಡೇರಲ್ಲ. ಅದಕ್ಕಾಗಿಯೇ ಮತ್ತೊಮ್ಮೆ ಪ್ರಯಾಣ ಮಾಡಬೇಕು, ಮತ್ತೊಮ್ಮೆ ಮರುಪ್ರಯತ್ನವನ್ನು ಮಾಡುವಂಥ ಒಂದು ಸನ್ನಿವೇಶ ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನ ನಿರುದ್ಯೋಗಿಗಳಿಗೂ ಕೂಡ ಉದ್ಯೋಗ ಸಂಬಂಧವಾದಂಥ ಪ್ರಯತ್ನಗಳು ಅಷ್ಟೊಂದು ಫಲವನ್ನು ಕೊಡಲ್ಲ, ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿನೇ ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ, ಗಣಪತಿಯನ್ನು ಪೂಜೆ ಮಾಡಿ, ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ನಿರ್ವಿಘ್ನವಾಗಿ ನಿಮ್ಮ ಕೆಲಸಗಳು ನೆರವೇರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಕೆಲವು ಕೆಲಸ ಕಾರ್ಯಗಳು ಅರ್ಧಂಬರ್ಧಕ್ಕೆ ನಿಲ್ಲುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಯಾವುದೋ ಒಂದು ಉದ್ದೇಶಿತ ಗುರಿಯನ್ನು ಈಡೇರಿಸುವಂಥ ಸಂದರ್ಭದಲ್ಲಿ ನೀವು ಮಾಡುವಂಥ ಪ್ರಯತ್ನದಲ್ಲಿ ಕೆಲವರು ದಿಕ್ಕು ತಪ್ಪಿಸುವಂಥವರು ಇದ್ದಾರೆ. ಕೆಲವರು ಚಾಡಿ ಮಾತು ಹೇಳ್ತಾರೆ, ಕೆಲವರು ಬಲವಂತಕ್ಕೆ ಆ ಕೆಲಸದಿಂದ ನಿಮ್ಮನ್ನು ಹೈಜಾಕ್ ಮಾಡುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನೀವು ಅಂದುಕೊಳ್ಳುವಂಥದ್ದೇ ಒಂದು, ಅದು ಆಗುವಂಥದ್ದೇ ಇನ್ನೊಂದು. ಹಾಗಾಗಿ ದೈವೇಚ್ಛೆಯಂತೆ ಕೆಲಸ ಕಾರ್ಯಗಳಾಗ್ತಾ ಇದೆ ಅನ್ನುವಂಥ ಸಮಾಧಾನವನ್ನು ನೀವು ಹೊಂದಬೇಕಾಗತ್ತೆ. ಹಾಗೆ ಈ ದಿನ ಹೊಸ ಹೊಸ ಕಾರ್ಯಗಳನ್ನು ಆರಂಭ ಮಾಡುವಂಥ ಉತ್ಸಾಹದಲ್ಲಿರ್ತೀರಿ. ಆದರೆ ಈ ಕಾರ್ಯಾರಂಭಕ್ಕೆ ಬೇಕಾಗಿರುವಂಥ ಸಂಪನ್ಮೂಲಗಳ ಕೊರತೆ ಈ ದಿನ ವಿಶೇಷವಾಗಿ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಇನ್ನು ಹಳೆಯ ಸಾಲಗಳನ್ನು ತೀರಿಸುವಂಥ ಸಂದರ್ಭದಲ್ಲಿ ಮಾಡುವಂಥ ಪ್ರಯತ್ನಗಳು ಕೂಡ ಅಷ್ಟೇ ಒಳ್ಳೆಯ ಫಲ ಇಲ್ಲ. ಕೊಟ್ಟಂಥವರು ಸಾಲಗಾರರು ಈ ದಿನ ಒತ್ತಾಯ ಮಾಡುವಂಥದ್ದು, ಅವರನ್ನು ಕಂಡ್ರೆ ಅಥವಾ ಅವರ ಹೆಸರನ್ನು ನೀವು ಎಲ್ಲಾದರೂ ಕೇಳಿದ್ರೂ ಕೂಡ ಈ ದಿನ ನಿಮಗೆ ಸಾಲದ ನೆನಪಾಗುತ್ತೆ. ಇಲ್ಲಿ ನಿಮಗೆ ನೆಮ್ಮದಿ ಇಲ್ಲ. ಹಾಗಾಗಿನೇ ಈ ದಿನ ಕೆಲವೊಂದು ವಿಚಾರಗಳು ಅದೃಶ್ಯವಾಗಿ, ಕೆಲವೊಂದು ಪರೋಕ್ಷವಾಗಿ, ಅಪರೋಕ್ಷವಾಗಿ ಕೂಡ ನಿಮ್ಮನ್ನು ಕಾಡುವಂಥದ್ದು ಈ ದಿನ ಇರುತ್ತೆ. ಹಾಗೆ ಈ ದಿನ ಹಠಾತ್ತಾಗಿ ಪ್ರಯಾಣ ಮಾಡಬೇಕಾಗಿರುವಂಥ ಸಂದರ್ಭಗಳು ಬರ್ಬೋದು. ಸ್ವಲ್ಪ ಎಚ್ಚರಿಕೆ ಇರಲಿ. ಪೂರ್ವ ಸಿದ್ಧತೆ ಇಲ್ಲದೆ ಯಾವುದೇ ಪ್ರಯಾಣವನ್ನು ಮಾಡಬೇಡಿ, ಯಾವುದೇ ಒಂದು ಕಾರ್ಯವನ್ನು ಕೂಡ ಆರಂಭ ಮಾಡಬೇಡಿ, ಭಾರಿ ನಷ್ಟ ಉಂಟಾಗುತ್ತೆ. ಇನ್ನು ಮನೆಯಲ್ಲಿ ಏನಾದರೂ ತಾಯಿಯವರಿದ್ದರೆ ಅಥವಾ ತಾಯಿ ಸ್ಥಾನದಲ್ಲಿರುವಂಥ ಹಿರಿಯರು ಯಾರಾದರೂ ಇದ್ದರೆ ಅವರ ಒಂದು ಮಾತುಗಳು ನಿಮಗೆ ಸ್ವಲ್ಪ ಒತ್ತಡದಂತೆ ಕಾಣುತ್ತೆ, ಆಗ್ರಹಪೂರ್ವಕವಾಗಿ ಕಾಣಿಸುತ್ತೆ. ಹಾಗಾಗಿನೇ ಅಂಥ ಮಾತುಗಳನ್ನು ಸ್ವಲ್ಪ ಹಗುರವಾಗಿ ಪರಿಗಣಿಸುವಂಥದ್ದು, ಎಷ್ಟು ಬೇಕೋ ಅಷ್ಟೇ ಅರ್ಥೈಸ್ಕೊಳ್ಳುವಂಥದ್ದು ಬಹಳ ಮುಖ್ಯ.
ಎಲ್ಲದಕ್ಕೂ ಕೂಡ ಹೆಚ್ಚು ಮಾನ್ಯತೆಯನ್ನು ಕೊಡಬೇಡಿ, ಹೆಚ್ಚು ಅರ್ಥವನ್ನು ಕೂಡ ಕೊಡಬೇಡಿ. ಹಾಗಾಗಿ ಈ ದಿನ ನಿಮ್ಮ ದಿನವಾಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೆಮ್ಮದಿಯಿಂದ ಇರಿ. ಅದಕ್ಕಾಗಿಯೇ ಭಗವಂತನ ಆರಾಧನೆಯನ್ನು ಮಾಡಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಉತ್ತಮವಾದಂಥ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ನಿರೀಕ್ಷೆ ಮಾಡಿದಂಥ ಫಲವನ್ನು ಪಡ್ಕೊಳ್ಳುವಂಥ ದಿನ ಕೂಡ. ಹಾಗಾಗಿಯೇ ಕೈಗೊಂಡ ಕೆಲಸ ಕಾರ್ಯಗಳು ತುಂಬ ಯಶಸ್ವಿ ಆಗುತ್ತೆ. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನೆರವು, ಅವರ ಮಾತು ಈ ದಿನ ನಿಮಗೆ ತುಂಬ ಪ್ರೇರೇಪಣೆಯನ್ನು ಒದಗಿಸುವಂಥದ್ದು. ಅವರಿಲ್ಲದೆ ನಿಮ್ಮ ಆಟ ನಡೆಯಲ್ಲ. ಅವರ ಜೊತೆಯಲ್ಲಿದ್ದರೆ ಏನಾದರೂ ಒಂದು ಸಾಧನೆಯನ್ನು ಮಾಡುವಂಥ ಮನಸ್ಥಿತಿ ಇರುತ್ತೆ. ಹಾಗಾಗಿ ಈ ದಿನ ನೀವು ಸಾಧನೆ ಮಾಡ್ತೀರಿ ಅಂತ ಹೇಳಿದ್ರೆ ಅದಕ್ಕೆ ಹಿನ್ನೆಲೆಯಲ್ಲಿ ಯಾರಾದರೂ ಒಬ್ಬರು ಬೆಂಬಲಕ್ಕೆ ನಿಂತಿರ್ತಾರೆ. ಇನ್ನು ವಿಶೇಷವಾಗಿ ಈ ದಿನ ಬಂಧು ಮಿತ್ರರಿಂದ ಒಳ್ಳೆಯ ಆಹ್ವಾನಗಳು ನಿಮಗೆ ಬರುವಂಥದ್ದಿದೆ. ನಿಮ್ಮ ಪ್ರೆಸೆನ್ಸ್ ಬೇಕು, ನಿಮ್ಮ ಪಾರ್ಟಿಸಿಪೇಷನ್ ಬೇಕು, ನಿಮ್ಮ ಸಹಾಯ ಬೇಕು, ಸಹಕಾರ ಬೇಕು ಅಂಥೇಳಿ ಬಯಸುವಂಥವರು ಈ ದಿನ ತುಂಬ ಜನ ಇದ್ದಾರೆ. ಹಾಗಾಗಿ ಅವರ ಒಂದು ನಿರೀಕ್ಷೆಗಳನ್ನು ಹುಸಿ ಮಾಡಬೇಡಿ. ಯಾರ್ಯಾರಿಗೆ ಎಷ್ಟು ಮಾನ್ಯತೆಯನ್ನು ಕೊಡಬೇಕು, ಎಷ್ಟು ಸಮಯ ಕೊಡಬೇಕು ಅಂಥದ್ದನ್ನು ಸ್ವಲ್ಪ ವಿವೇಚನೆಯಿಂದ ಕೊಡುವಂಥದ್ದನ್ನು ಮಾಡಿ. ಈ ದಿನ ನಿಮ್ಮ ದಿನವಾಗುತ್ತೆ, ಯಶಸ್ವಿ ದಿನ ಆಗುತ್ತೆ. ಹಾಗೆ ಈ ದಿನ ಸ್ಥಿರಾಸ್ತಿಗಳನ್ನು ಖರೀದಿ ಮಾಡುವಂಥ ವಿಚಾರ ಆಗಲಿ, ನಿಮ್ಮ ಜಮೀನು, ಸೈಟು, ಮನೆ ಇತ್ಯಾದಿಗಳ ಬಗ್ಗೆ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದಕ್ಕಾಗಲಿ ತುಂಬ ಒಳ್ಳೆಯ ದಿನ, ತುಂಬ ಪ್ರಶಸ್ತವಾಗಿದೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳು ಬಹಳ ಯಶಸ್ವಿ ಆಗುತ್ತೆ. ಆದರೆ ವ್ಯಾಪಾರದ ವಲಯದಲ್ಲಿ ಸ್ವಲ್ಪ ಗೊಂದಲಗಳು ಇರಬಹುದು. ಅದರಲ್ಲೂ ರಾಜಕಾರಣಿಗಳಾಗಲಿ, ಅಧಿಕಾರಿಗಳಾಗಲಿ, ಗಣ್ಯರಾಗಲಿ ಅಂಥ ಗೊಂದಲಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ನಿಮ್ಮ ಜೊತೆ ಕೂಡ ಇರ್ತಾರೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಮೀರಿದಂಥ ಫಲಗಳನ್ನು ಪಡ್ಕೊಳ್ತೀರಿ. ಧನಾತ್ಮಕವಾದಂಥ ಆಲೋಚನೆ ಇರಲಿ. ಸಾಕಷ್ಟು ಜನ ಬಂಧುಗಳನ್ನು, ಮಿತ್ರರನ್ನು ಈ ದಿನ ಭೇಟಿ ಮಾಡಿ ಅವರ ವಿಚಾರ ವಿನಿಮಯ ನಿಮಗೆ ಒಂದು ರೀತಿಯಲ್ಲಿ ಆದರ್ಶವಾಗುತ್ತೆ, ಒಂದು ರೀತಿಯಲ್ಲಿ ಮೋಟಿವೇಟ್ ಆಗುತ್ತೆ. ಅದಕ್ಕಾಗಿಯೇ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. 2ನೇ ಮನೆಯಲ್ಲಿ ಚಂದ್ರ ಇದ್ದರೆ ಅದು ಧನಸ್ಥಾನ ಅಂತ ಹೇಳ್ತಾರೆ. ಹಾಗಾಗಿಯೇ ಹಣಕಾಸಿನ ವಿಚಾರದಲ್ಲಿ ಈ ದಿನ ನೀವು ಬೇಜವಾಬ್ದಾರಿತನದಿಂದ ಇರಬಾರ್ದು. ಸ್ವಲ್ಪ ಅಲರ್ಟಾಗಿರಬೇಕು. ಯಾವುದೇ ಖರ್ಚು ವೆಚ್ಚಗಳು ಬಂದರೂ ಕೂಡ ಲೆಕ್ಕಾಚಾರದಂತೆ ಮುಂದುವರಿಬೇಕಾಗುತ್ತೆ. ಈ ದಿನ ನಿಮ್ಮ ಆದಾಯಕ್ಕಿಂತ ಖರ್ಚು ಹೆಚ್ಚಾಗುತ್ತೆ. ಅದರಲ್ಲೂ ನಿಮ್ಮ ಪ್ರಯಾಣ, ನಿಮ್ಮ ಓಡಾಟ, ನಿಮ್ಮ ವಿವೇಚನೆ ಇಲ್ಲದಂತಹ ಒಂದು ಖರೀದಿ, ಇವೆಲ್ಲದರಿಂದ ಕೂಡ ನಷ್ಟ ಉಂಟಾಗುವಂಥದ್ದು ಈ ದಿನದಲ್ಲಿದೆ. ಹಾಗೆ ಈ ದಿನ ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗದ ಅವಕಾಶಗಳು ಸಿಕ್ಕುವಂಥದ್ದು ಇದೆ. ಆದರೆ ಇದು ತಾತ್ಕಾಲಿಕವಾದಂತಹ ಖುಷಿ, ಇದು ಸಂತೋಷ. ನೀರಿನ ಮೇಲೆ ಗುಳ್ಳೆ ಇದ್ದಂತೆ. ಏಕೆಂದರೆ ಸ್ಥಿರವಾಗಿರುವಂಥ ವಿಚಾರಗಳನ್ನು ನಿಮ್ಮ ಮನಸ್ಸಿಗೆ ತಂದುಕೊಳ್ತಾ ಇಲ್ಲ. ಟೆಂಪ್ರರಿ ರಿಲೀಫ್ ಸಿಗಬೇಕು, ತಾತ್ಕಾಲಿಕ ಸುಖ ಸಿಗಬೇಕು, ಇದಕ್ಕಾಗಿ ಮನಸ್ಸು ಹಾತೊರಿತಾ ಇರುತ್ತೆ. ಆದರೆ ಇದು ತಪ್ಪು. ಯಾವುದೇ ಕೆಲಸ ಮಾಡಿ, ಯಾವುದೇ ಫಲಿತಾಂಶ ಬರಲಿ, ಅದು ಸ್ಥಿರವಾಗಿರಬೇಕು. ಇವತ್ತಿಗಲ್ಲ, ನಾಳೆಯ ದೃಷ್ಟಿಯಲ್ಲಿ ಅದು ಕೂಡ ನಿಮಗೆ ಅನುಕೂಲವನ್ನು ತರಬೇಕು. ಅಂತಹ ಒಂದು ಮುಂದಾಲೋಚನೆ ಇರಬೇಕು. ಅಂತಹ ಒಂದು ವಿಷನನ್ನು ಇಟ್ಕೊಂಡು ನೀವು ಈ ದಿನ ತೀರ್ಮಾನವನ್ನು ಮಾಡಬೇಕಾಗತ್ತೆ. ಹಾಗಾಗಿಯೇ ಆತುರವಾಗಿ ಯಾವುದೇ ಕೆಲಸಕ್ಕೆ ಕೈ ಹಾಕಬೇಡಿ. ಯಾವುದೇ ತೀರ್ಮಾನವನ್ನು ಖಂಡಿತವಾಗಿ ಈ ದಿನ ಮಾಡೋಕ್ಕೆ ಹೋಗಬೇಡಿ. ಇನ್ನು ಈ ದಿನ ನಿಮ್ಮ ನೆರೆಹೊರೆಯವರಿಂದ ಕೂಡ ಎಲ್ಲೋ ಒಂದು ಕಡೆ ದೋಷಾರೋಪಣೆಗಳು ಬರುವಂಥದ್ದು ಇದೆ. ನಿಮ್ಮ ಕಾರ್ಯವೈಖರಿ ಬಗ್ಗೆ, ನಿಮ್ಮ ಒಂದು ಪರಿಸರದ ಶುಚಿತ್ವದ ಬಗ್ಗೆ ಒಂದು ಚಕಾರ ಅನ್ನುವಂಥದ್ದು ಬರುತ್ತೆ. ಎಲ್ಲೋ ಒಂದು ಕಡೆ ಮಾತಿಗೆ ಮಾತು ಬೆಳೆಯುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ವಿಶೇಷವಾಗಿ ಈ ದಿನ ಮನಕಾರಕನಾದಂಥ ಚಂದ್ರ ನಿಮ್ಮ ರಾಶಿಯ ಅಧಿಪತಿ. ಮನಸ್ಸಿಗೆ ಸಂತೋಷ ಇರಬೇಕು. ಅಂಥ ಸಂತೋಷ ಸಿಕ್ಕುವಂಥ ಜಾಗ ಯಾವುದೇ ಇದ್ದರೂ ಕೂಡ ಅಲ್ಲಿ ಹೆಚ್ಚು ಸಮಯವನ್ನು ಕಳೆಯಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳು ಬಹಳ ಯಶಸ್ವಿ ಹಾದಿಯನ್ನು ಹಿಡಿಯುವಂಥ ದಿನ. ಒಳ್ಳೆಯ ದಾರಿಯಲ್ಲಿ ಈ ದಿನ ನಿಮ್ಮ ಕೆಲಸಗಳನ್ನು ಆರಂಭ ಮಾಡ್ತೀರಿ.
ಶುಭ ಮುಹೂರ್ತದಲ್ಲಿ ಕೆಲಸಗಳನ್ನು ಆರಂಭ ಮಾಡಬೇಕು ಅನ್ನುವಂಥ ಸಂಕಲ್ಪ ನಿಮ್ಮ ಮನಸ್ಸಿನಲ್ಲಿರುತ್ತೆ. ಹಾಗೆ ಅನುಕೂಲಕರವಾದಂತಹ ಗ್ರಹ ಸ್ಥಾನಗಳು ನಿಮಗಿರೋದರಿಂದ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಉತ್ತಮ ಫಲ ಸಿಕ್ಕತ್ತೆ. ಹಾಗೆ ಸಮಯೋಚಿತವಾದಂಥ ನಿರ್ವಹಣೆ ಏನಿದೆ ಅದು ಒಳ್ಳೆಯ ಫಲವನ್ನು ತರುತ್ತೆ. ಟೈಮ್ ಸೆನ್ಸ್ ಚೆನ್ನಾಗಿದೆ ಈ ದಿನ. ಹಾಗಾಗಿ ಸಂದರ್ಭಕ್ಕೆ ಅನುಗುಣವಾಗಿ, ಸಮಯಕ್ಕೆ ಅನುಗುಣವಾಗಿ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ತೀರಿ. ಕೆಲವೊಂದು ಅಭಿಪ್ರಾಯಗಳನ್ನು ಹೇಳಿ ಕೆಲಸಗಳು ಹೀಗೆ ಆಗಬೇಕು ಅಂತ ಹೇಳಿ ನಿರ್ದೇಶನವನ್ನು ನೀಡ್ತೀರಿ. ಒಂದು ರೀತಿಯಲ್ಲಿ ಲೀಡರ್ಶಿಪ್ನ ಒಂದು ಕ್ವಾಲಿಟಿ ಬಹಳ ಚೆನ್ನಾಗಿದೆ. ಆ ಲೀಡರ್ ಅನ್ನುವಂಥ ಪಟ್ಟವನ್ನು ಈ ದಿನ ಬಹಳ ಚೆನ್ನಾಗಿ ನಿಭಾಯಿಸ್ತೀರಿ. ಹಾಗೆ ಈ ದಿನ ನಿಮ್ಮ ಉದ್ಯೋಗದಲ್ಲಾಗಲಿ, ನಿಮ್ಮ ಒಂದು ವ್ಯಾಪಾರ ಕ್ಷೇತ್ರದಲ್ಲಾಗಲಿ ಹೆಚ್ಚಿನ ಫಲವನ್ನು ನೀವು ನಿರೀಕ್ಷಣೆ ಮಾಡ್ಬೋದು. ಏಕೆಂದರೆ ನಿಮ್ಮ ನಿರ್ವಹಣಾ ಕೌಶಲ್ಯ ಬಹಳ ಅದ್ಭುತವಾಗಿದೆ. ಮ್ಯಾನೇಜರಿಯಲ್ ಸ್ಕಿಲ್ ಬಹಳ ಚೆನ್ನಾಗಿದೆ. ಆದ್ದರಿಂದಲೇ ಯಾವುದೇ ಕೆಲಸದಲ್ಲೂ ಕೂಡ ಈ ದಿನ ಸೋಲಿಲ್ಲ, ನಷ್ಟ ಅಂತೂ ಇಲ್ಲವೇ ಇಲ್ಲ. ಹಾಗೆ ಈ ದಿನ ನಿಮಗೆ ಅಪರಿಚಿತವಾದಂಥ ಕಾರ್ಯಕ್ಷೇತ್ರಕ್ಕೆ ಕೈ ಹಾಕುವಂಥದ್ದನ್ನು ಬಿಟ್ಟರೆ ಉಳಿದ ಎಲ್ಲ ಕೆಲಸಗಳು ಕೂಡ ಯಶಸ್ವಿಯಾಗಿ ನಡೆಯುತ್ತೆ. ಇನ್ನು ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಆಗಿರುವಂಥ ಮನಸ್ತಾಪಗಳಾಗಲಿ, ಭಿನ್ನಾಭಿಪ್ರಾಯಗಳಾಗಲಿ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ವೇದಿಕೆ ನಿಮಗೆ ಸಿಕ್ಕತ್ತೆ. ಅದನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರು ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೆ ನೀವು ಕೂಡ ಬದ್ಧರಾಗಿರಬೇಕು. ಯಾಕೆ ಅಂತ ಹೇಳಿದ್ರೆ ಅವರಿಗೂ ಕೂಡ ಒಂದು ಮಾನ್ಯತೆ ಇರಬೇಕು. ಅವರ ಮಾತಿಗೂ ಕೂಡ ಒಂದು ಪ್ರೇರೇಪಣೆ, ಅಭಿಪ್ರೇರಣೆ ಅನ್ನುವಂಥದ್ದು ಇರಬೇಕಾಗತ್ತೆ. ಒಟ್ಟಾರೆ ಈ ದಿನ ತುಂಬ ಪ್ರಾಕ್ಟಿಕಲ್ ಆಗಿರ್ತೀರಿ. ತುಂಬ ದೈವ ಭಕ್ತಿ ಇರುವಂಥ ದಿನ ಕೂಡ. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಗಣಪತಿಯನ್ನು ಆರಾಧನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 12ನೇ ಮನೆಯಲ್ಲಿ ಚಂದ್ರ ಅಂತ ಹೇಳಿದ್ರೆ ಈ ದಿನ ಚಿಂತೆಗಳು ಜಾಸ್ತಿ ಆಗುತ್ತೆ. ಮನಸ್ಸಿಗೆ ಏನೋ ಕಸಿವಿಸಿ ಕಳವಳ ಇರುವಂಥ ದಿನ. ಯಾವುದರಲ್ಲೂ ಕೂಡ ಪರಿಪೂರ್ಣತೆ ಇಲ್ಲ, ತೃಪ್ತಿ ಅನ್ನುವಂಥದ್ದು ಕಾಣಿಸ್ತಾ ಇಲ್ಲ. ಹಾಗಾಗಿ ಬೇರೆಯವರಲ್ಲಿ ಇರುವಂಥ ದೋಷಗಳೇ ಹೆಚ್ಚಾಗಿ ಕಾಣಿಸುತ್ತೆ. ತಪ್ಪುಗಳನ್ನು ಮಾಡುವಂಥ ವ್ಯಕ್ತಿಗಳೇ ನಿಮ್ಮ ಎದುರಿಗೆ ಬರ್ತಾರೆ. ಹಾಗಾಗಿನೇ ಈ ದಿನ ಸಮಾಜವೇ ಹೀಗೆ, ಕುಟುಂಬವೇ ಹೀಗೆ ಅನ್ನುವಂಥ ಒಂದು ಸ್ವಭಾವಕ್ಕಾಗಲಿ ಅಥವಾ ಒಂದು ತೀರ್ಮಾನಕ್ಕಾಗಲಿ ನೀವು ಕಟಿಬದ್ಧರಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಈ ದಿನ ಕೆಲವು ಪ್ರಮುಖ ಕೆಲಸ ಕಾರ್ಯಗಳು ಮುಂದೂಡಲ್ಪಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿನೇ ಎಷ್ಟೇ ಮುತುವರ್ಜಿ ಇರಲಿ, ಎಷ್ಟೇ ಕೆಲಸಗಳಾಗಬೇಕು ಅನ್ನೋವಂಥ ಆಸೆಗಳಿದ್ದರೂ ಕೂಡ ಆಸೆ ಫಲಿಸಲ್ಲ. ಎಲ್ಲ ಒಂದು ಕಡೆ ನಿಮಗೆ ನಿರಾಸೆ ಇರುವಂಥದ್ದು ಕೂಡ ಈ ದಿನದಲ್ಲಿ. ಹಾಗೆ ವೃತ್ತಿಯಲ್ಲಿ, ನಿಮ್ಮ ವ್ಯವಹಾರದಲ್ಲಿ ನಿಧಾನವಾದಂಥ ಒಂದು ಪ್ರಗತಿ ಇದೆ. ದಿಢೀರಾಗಿ ಲಾಭ ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ಮುಂದೆ ಒಳ್ಳೆಯ ಫಲಗಳನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನ ಪ್ರಯಾಣದ ಸೂಚನೆಗಳು ಕೂಡ ಇರುವಂಥದ್ದು ಇದೆ. ಆದರೆ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಒಳ್ಳೆಯ ಮುಹೂರ್ತವನ್ನು ನೋಡಿಕೊಂಡು ಪ್ರಯಾಣ ಮಾಡಿ ಸಕ್ಸಸ್ ಆಗುತ್ತೆ. ಇನ್ನು ಈ ದಿನದಲ್ಲಿ ಕೆಲವು ವಿಚಾರಗಳಲ್ಲಿ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಕ್ಷೋಭೆಗೆ ಒಳಗಾಗುವಂಥ ಸಾಧ್ಯತೆ ಇದೆ. ಹಣ ಕಡಿಮೆ ಆಗಿಬಿಡುತ್ತೆ. ನಿಮ್ಮ ಒಂದು ವಹಿವಾಟಿಗೆ, ಚಟುವಟಿಕೆಗಳಿಗೆ ಬೇಕಾದಂಥ ಹಣದ ನೆರವು ನಿಮಗೆ ಒದಗಿ ಬರಲ್ಲ. ಇನ್ನು ವಿಶೇಷವಾಗಿ ಈ ದಿನ ಕೆಲವರು ನಿಮ್ಮನ್ನು ಯೋಗ್ಯತೆಯ ಮೇಲೆ ಅಳೆಯುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನಿಮ್ಮ ಒಂದು ಉದ್ಯೋಗ ಇರಲಿ, ನಿಮ್ಮ ವ್ಯಾಪಾರ ಇರಲಿ, ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳು, ನಿಮ್ಮ ವಯಸ್ಸು, ಆರೋಗ್ಯ, ಈ ಫೇಸ್ ವ್ಯಾಲ್ಯೂ ಎಲ್ಲವೂ ಕೂಡ ವರ್ಕೌಟ್ ಆಗುತ್ತೆ. ಇದನ್ನು ನೋಡಿ ಕೆಲವರು ಮಣೆ ಹಾಕುವಂಥ ಸಾಧ್ಯತೆ ಇದೆ, ಕೆಲವರು ಹೊಗಳುವಂಥ ಸಾಧ್ಯತೆ ಇದೆ. ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹೊಗಳು ಭಟ್ಟರ ಮಾತಿಗೆ ಮರುಳಾಗಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಪಾರ್ವತಿಯರ ಧ್ಯಾನ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಯಾವುದೇ ಒಂದು ಕಾರ್ಯಚಟುವಟಿಕೆಗಳಲ್ಲೂ ಕೂಡ ಸಮಾಧಾನ ಇದೆ. ಆದರೆ ಕೆಲವೊಂದು ಹಳೆಯ ಸ್ನೇಹಿತರ ಭೇಟಿ ಮಾಡುವಂಥದ್ದು, ಹಳೆಯ ವಿಚಾರಗಳನ್ನು ಚರ್ಚೆ ಮಾಡುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಹಾಗಾಗಿ ಹಳೆಯ ನೆನಪು ಮತ್ತೆ ಮರುಕಳಿಸುವಂಥದ್ದು ಕೂಡ ಈ ದಿನ ಇದೆ. ಹಾಗೆ ನಿಮ್ಮ ಆಧ್ಯಾತ್ಮಿಕ ಚಟುವಟಿಕೆಗಳಿಗಾಗಲಿ, ಧಾರ್ಮಿಕ ಚಟುವಟಿಕೆಗಳಿಗಾಗಲಿ ಸ್ವಲ್ಪ ಹಣವನ್ನು ಮೀಸಲಿಡಬೇಕು, ಸ್ವಲ್ಪ ಹಣವನ್ನು ಉಳಿತಾಯ ಮಾಡಬೇಕು ಅನ್ನುವಂಥ ಒಂದು ಪ್ರವೃತ್ತಿ ಈ ದಿನ ಬರುತ್ತೆ. ಎಲ್ಲೋ ಒಂದು ಕಡೆ ಜ್ಞಾನೋದಯ ಆಗುವಂಥದ್ದು ಈ ಸಂದರ್ಭದಲ್ಲಿ. ಇನ್ನು ಈ ದಿನ ಸಮಾಜದಲ್ಲಿರುವಂಥ ಪ್ರತಿಷ್ಠಿತ ವ್ಯಕ್ತಿಗಳ ಸಂಪರ್ಕವನ್ನು ಸಾಧನೆ ಮಾಡ್ತೀರಿ. ಅವರನ್ನು ಹೇಗೋ ಭೇಟಿ ಮಾಡ್ತೀರಿ. ಅವರ ಒಂದು ಉಭಯ ಕುಶಲೋಪಚಾರೆಯನ್ನು
ನೀವು ಕೇಳಿಕೊಳ್ಳುವಂಥದ್ದು, ಹಾಗೆ ನಿಮ್ಮ ಒಂದು ವ್ಯವಹಾರಕ್ಕೆ ಬೇಕಾದಂಥ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೆಸುವಂಥದ್ದು ಕೂಡ ಈ ದಿನ ಇರುತ್ತೆ. ಇನ್ನು ಉದ್ಯೋಗಿಗಳಿಗೆ ಹೆಚ್ಚಿನ ಬೆಂಬಲ ಇದೆ, ಪ್ರೋತ್ಸಾಹ ಇದೆ, ಮೇಲಧಿಕಾರಿಗಳ ಮಾರ್ಗದರ್ಶನ ಈ ದಿನ ಬಹಳ ಚೆನ್ನಾಗಿದೆ. ಹಾಗೆ ಮನೆಯಲ್ಲಿ ನಡೆಯುವಂಥ ಸಣ್ಣ ಪುಟ್ಟ ವಿಚಾರಗಳು, ವಿದ್ಯಮಾನಗಳು, ಮನಸ್ತಾಪಗಳೇನಿದೆ ಅದು ಸ್ವಲ್ಪ ಕಿರಿಕಿರಿಯನ್ನು ತರಬಹುದು. ಆದರೂ ಕೂಡ ಬಹಳ ಬೇಗ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿನೇ ಯಾವುದನ್ನು ಕೂಡ ರಬ್ಬರ್ ರೀತಿಯಲ್ಲಿ ಎಳೀಲಿಕ್ಕೆ ಹೋಗಬೇಡಿ, ಅಲ್ಲಿಗಲ್ಲಿಗೆ ಬಿಟ್ಬಿಡಿ, ವ್ಯಕ್ತಿಗಳನ್ನು ಕ್ಷಮಿಸಿಬಿಡಿ, ಒಳ್ಳೆಯ ಮಾತಾಡಿ, ಒಳ್ಳೆಯ ಒಂದು ಗುರಿಯನ್ನು ಇಟ್ಕೊಂಡು ಅದರ ಕಡೆಗೆ ಹೆಚ್ಚು ಗಮನ ಕೊಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಬಹಳ ಅನುಕೂಲಕರವಾಗಿರುವಂಥ ದಿನ. ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ ಹೆಚ್ಚು ಪ್ರಗತಿಯನ್ನು ಕಾಣುವಂಥ ದಿನ ಕೂಡ. ಹಾಗೆ ಈ ದಿನ ಯಾವುದಕ್ಕೂ ಕೂಡ ಹೆಚ್ಚು ತೊಂದರೆ ಇಲ್ಲ, ಹೆಚ್ಚು ಓಡಾಟ ಇಲ್ಲ, ಹೆಚ್ಚು ಒಂದು ಪರಿತಾಪ ಅನ್ನುವಂಥದ್ದು ಇರಲ್ಲ. ಎಲ್ಲವೂ ಕೂಡ ನಿಮ್ಮ ಕೈಗೆ ಎಟಕುವಂಥ ಒಂದು ಅಂತರದಲ್ಲೇ ಇರುತ್ತೆ. ಸೌಲಭ್ಯಗಳನ್ನು ಪಡ್ಕೊಳ್ತೀರಿ, ಎಂಜಾಯ್ ಮಾಡ್ತೀರಿ ಈ ದಿನ. ಹಾಗಾಗಿ ಜೀವನ ಅಂದರೆ ಏನು ಅನ್ನುವಂಥದ್ದಕ್ಕೆ ಈ ದಿನ ಬಹಳ ಅನ್ವರ್ಥವಾಗಿ ಕೂಡಿರುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲಿ, ಯಾವುದೇ ವ್ಯಕ್ತಿಯ ಜೊತೆಯಲ್ಲಿ ಕೂಡ ವ್ಯವಹಾರ ಮಾಡುವಾಗ ಬಹಳ ಮೆಚೂರ್ಡಾಗಿ ಇರ್ತೀರಿ, ಜ್ಞಾನೋದಯ ಚೆನ್ನಾಗಾಗತ್ತೆ. ಹಾಗಾಗಿನೇ ಬಹಳ ಪ್ರಬುದ್ಧರಾಗಿ ಮಾತಾಡುವಂಥದ್ದು, ಪ್ರಬುದ್ಧತೆಯ ತೀರ್ಮಾನ ಆಗುವಂಥದ್ದು ಈ ದಿನ ಇರುತ್ತೆ. ಹಾಗೆ ಈ ದಿನ ನೀವು ನಿಮ್ಮ ಯೋಗ್ಯತೆಯನ್ನು ಸಮರ್ಥನೆ ಮಾಡಿಕೊಳ್ಳಲಿಕ್ಕೆ ಮಾಡುವಂಥ ಪ್ರಯತ್ನಗಳೆಲ್ಲವೂ ಕೂಡ ಒಳ್ಳೆಯ ಫಲವನ್ನು ನೀಡುತ್ತೆ, ಬಹಳ ಸಾರ್ಥಕವಾದಂಥ ಪರಿಣಾಮಗಳನ್ನು ನೀಡುತ್ತೆ. ಹಾಗಾಗಿ ನೀವು ನಡೆದು ಬಂದಂಥ ಒಂದು ಹಾದಿ, ನಿಮ್ಮ ಸಾಧನೆ, ಇದರ ಬಗ್ಗೆ 4 ಜನರಿಗೆ ಹೇಳಿಕೊಳ್ಳುವಂಥ ಸಂದರ್ಭ ಕೂಡ ಒದಗಿ ಬರ್ಬೋದು ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ಮಕ್ಕಳಾಗಲಿ, ಮೊಮ್ಮಕ್ಕಳಾಗಲಿ, ನಿಮ್ಮ ಸ್ನೇಹಿತರಾಗಲಿ, ಬಂಧುಗಳಾಗಲಿ ನಿಮ್ಮ ಬಗ್ಗೆ ಸ್ವಲ್ಪ ಕುತೂಹಲದಿಂದ ಇರ್ತಾರೆ. ಏನೋ ಒಂದು ವಿಚಾರ ನಿಮ್ಮಿಂದ ತಿಳಿಯತ್ತೆ ಅನ್ನುವಂಥ ತುದಿಗಾಲಿನಲ್ಲಿ ನಿಂತಿರುವಂಥವರು ಅವರು. ಹಾಗೆ ಈ ದಿನ ನಿಮ್ಮ ಸ್ನೇಹಿತರೊಂದಿಗೆ, ನಿಮ್ಮ ಸಂಗಾತಿ, ಪ್ರೀತಿಪಾತ್ರರ ಜೊತೆಯಲ್ಲಿ ಸಂಪರ್ಕವನ್ನು ಸಾಧನೆ ಮಾಡ್ತೀರಿ. ಎಲ್ಲೋ ಒಂದು ಕಡೆ ಕಮ್ಯುನಿಕೇಷನ್ ಈ ದಿನ ಚೆನ್ನಾಗಿದೆ. ಹಾಗಾಗಿನೇ ನಿಮ್ಮ ಮನಸ್ಸಿನಲ್ಲಿರುವಂಥ ವಿಚಾರಗಳನ್ನು ಹೇಳ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಈ ದಿನ ಸಿಕ್ಕತ್ತೆ. ಒಟ್ಟಾರೆ ಈ ದಿನ ನಿಮಗೆ ಪ್ರಗತಿದಾಯಕವಾದಂಥ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ, ಭಕ್ತಿಯಿಂದ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಕೂಡ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನದಲ್ಲಿ ಮಿಶ್ರ ಫಲಗಳಿರುವಂಥ ದಿನ. ನಿಮ್ಮ ಪ್ರಯತ್ನಗಳಲ್ಲಿ ಈ ದಿನ ಪಶ್ಚಾತ್ತಾಪಕ್ಕೆ ಕಾರಣವಾಗುವಂಥ ಅಂಶಗಳು ಜಾಸ್ತಿ ಇರುತ್ತೆ. ಏನನ್ನೋ ಮಾಡಿಬಿಟ್ಟಿದ್ದೀರಿ, ಅದು ಎಡವಟ್ಟಾಗ್ಬಿಟ್ಟಿದೆ, ಹಾಗಾಗಬಾರ್ದಿತ್ತು ಅಂತ ಹೇಳಿ ಈ ದಿನ ಪಶ್ಚಾತ್ತಾಪ ಪಡ್ತೀರಿ. ಆದರೆ ಮುಂದೆ ಆಗುವಂಥ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಜವಾಬ್ದಾರಿಯಿಂದ ನಡ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ತಲೆಗೆ ಪೆಟ್ಟು ಬಿದ್ದಾಗಲೇ ಮನುಷ್ಯ ನೆಟ್ಟಗಾಗುವಂಥದ್ದು, ಇದು ಹಿರಿಯರು ಹೇಳ್ತಾರೆ. ಅಂಥ ಒಂದು ಅನುಭವ ಈ ದಿನ ನಿಮಗೆ ಆಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ವ್ಯರ್ಥ ಖರ್ಚುಗಳು ಹೆಚ್ಚಾಗುತ್ತೆ. ಏಕೆಂದರೆ ನಿಮ್ಮ ಯೋಜನೆ ಸರಿ ಇಲ್ಲ, ಪ್ರಾಪರ್ ಪ್ಲಾನಿಂಗ್ ಅನ್ನುವಂಥದ್ದು ಇಲ್ಲ, ಬಹಳ ಅಸ್ತವ್ಯಸ್ತವಾಗಿರುವಂಥ ಜೀವನ. ಹಾಗಾಗಿನೇ ಈ ದಿನ ಬೆಳಗಿನಿಂದಲೇ ದಿನದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳನ್ನು ಪಟ್ಟಿ ಮಾಡ್ಕೊಳ್ಳಿ, ದಿನಚರಿಯನ್ನು ಪಕ್ಕಾ ಮಾಡ್ಕೊಳ್ಳಿ. ನಂತರದಲ್ಲಿ ಅದರ ಬಗ್ಗೆ ಪ್ರಯತ್ನ ಮಾಡಿ ಏನಾದರೂ ಒಂದಿಷ್ಟು ಪ್ರಾಡಕ್ಟಿವ್ ಆಗಿರುವಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಎಲ್ಲವೂ ಕೂಡ ನಿರರ್ಥಕವಾಗಿ ಹೋಗುತ್ತೆ. ಹಾಗೆ ಈ ದಿನ ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ಬರಬಹುದು. ಅದಕ್ಕಾಗಿಯೇ ಸಾಲ ಸೋಲ ಮಾಡಿ ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸಬೇಡಿ, ಇದ್ದುದರಲ್ಲೇ ತೃಪ್ತಿಪಡಿ. ಇನ್ನು ಈ ದಿನ ಹೊಸ ವಸ್ತುಗಳನ್ನು, ವಸ್ತ್ರಗಳನ್ನು, ಆಭರಣಗಳನ್ನು, ವಾಹನವನ್ನು ಖರೀದಿ ಮಾಡುವಂಥ ಯೋಗ ಚೆನ್ನಾಗಿದೆ. ಇದನ್ನು ಬಳಸ್ಕೊಳ್ಳುವಂಥದ್ದು, ಸಂಕಲ್ಪದಂತೆ ನಡೆಯುವಂಥದ್ದು ಬಹಳ ಮುಖ್ಯ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ಪ್ರೋತ್ಸಾಹದಾಯಕವಾಗಿರುತ್ತೆ. ಆದರೂ ಕೂಡ ನಿಮ್ಮಲ್ಲೇ ಒಂದು ನಿರಾಸೆ ಇರುವಂಥದ್ದು, ನಿಮ್ಮಲ್ಲೇ ಅಸಮಾಧಾನ ಇರುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಸಮಾಧಾನಕ್ಕೆ, ಮನಸ್ಥಿತಿಯನ್ನು ಸುಸ್ಥಿತಿಯಲ್ಲಿಟ್ಕೊಳ್ಳಿಕ್ಕೆ ನೀವು ನವಗ್ರಹಗಳ ಆರಾಧನೆಯನ್ನು ಮಾಡಿ, ನವಗ್ರಹಗಳ ದರ್ಶನವನ್ನು ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ.
ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಅಷ್ಟಮದಲ್ಲಿ ಚಂದ್ರ ಇದ್ದಾನೆ ಅಂತ ಹೇಳಿದ್ರೆ ಇದು ದುಸ್ಥಾನ. ಹಾಗಾಗಿ ಯಾವುದೇ ಪ್ರಯತ್ನಗಳಲ್ಲೂ ಕೂಡ ಪ್ರಯತ್ನಕ್ಕೆ ಅನುಗುಣವಾದಂಥ ಫಲಿತಾಂಶ ನಿಮಗೆ ಸಿಕ್ಕಲ್ಲ. ಎಲ್ಲೋ ಒಂದು ಕಡೆ ಕೊರತೆಯಲ್ಲಿ ಇರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಖರ್ಚು ವೆಚ್ಚಗಳು ವಿಪರೀತ ಆಗುತ್ತೆ. ಅದರಲ್ಲೂ ಸ್ತ್ರೀ ವರ್ಗದವರಿಗಾಗಿ ಈ ದಿನ ಹೆಚ್ಚು ಖರ್ಚನ್ನು ಮಾಡುವಂಥದ್ದು ಕೂಡ ಇದೆ. ಒಂದು ಬೇಕು ಅಂತ ಹೇಳಿದ್ರೆ ಎರಡಕ್ಕೆ ಸೆಟ್ಲ್ ಆಗಬೇಕು ಅಂಥ ಒಂದು ಮನಸ್ಥಿತಿ ಈ ದಿನ ಇರುತ್ತೆ. ಹಾಗೆ ಈ ದಿನ ವಾಹನದ ಸಮಸ್ಯೆಗಳು ಎದುರಾಗುವಂಥದ್ದು ಕೂಡ ಇದೆ. ನಿಮ್ಮ ಸ್ವಂತ ವಾಹನ ಆಗಲಿ, ಬಾಡಿಗೆ ವಾಹನ ಆಗಲಿ, ಅಥವಾ ಸಾರ್ವಜನಿಕ ವಾಹನ ಆದರೂ ಕೂಡ ಅಲ್ಲಿ ಒಂದು ಕಡೆ ನಿಮಗೆ ತೊಂದರೆಗಳಾಗುವಂಥದ್ದು ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರು ಹೇಳುವಂಥ ಸೂಚನೆಗಳು, ಕೆಲವು ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳು, ಇದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. 4 ಜನರ ಜೊತೆ ಹಂಚಿಕೊಳ್ಬೇಡಿ. ಆದರೆ ಸಂದರ್ಭೋಚಿತವಾಗಿ ಯಾವ ರೀತಿಯ ತೀರ್ಮಾನವನ್ನು ಕೈಗೊಳ್ಳಬೇಕು ಅದನ್ನು ಕೈಗೊಳ್ಳುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ. ಹಾಗೆ ಈ ದಿನ ನಿಮ್ಮ ಸಂಗಾತಿಯ ವಿಚಾರದಲ್ಲಿ, ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳು ಇರುವಂಥದ್ದು, ಎಲ್ಲೋ ಒಂದು ಕಡೆ ಕ್ಲಾರಿಟಿ ಇಲ್ಲ. ಅದಕ್ಕಾಗಿಯೇ ಈ ದಿನ ನಿಮಗೆ ಸ್ವಲ್ಪ ಬೇಸರ ಕೂಡ ಇರುತ್ತೆ. ಇನ್ನು ವೃತ್ತಿಯಲ್ಲಾಗಲಿ ವ್ಯಾಪಾರದಲ್ಲಾಗಲಿ ಈ ದಿನ ಹೊಸಬರ ಪರಿಚಯದಿಂದ ಕೆಲವೊಂದು ಅವಘಡಗಳಾಗುವಂಥದ್ದು ಕೂಡ ಇದೆ. ಒಟ್ಟಾರೆ ಯಾವುದಕ್ಕೂ ಕೂಡ ಬಹಳ ಬೇಗ ಒಪ್ಪಿಕೊಳ್ಬೇಡಿ. ಇನ್ನು ಕಡಿಮೆ ಮಟ್ಟಕ್ಕೂ ಕೂಡ ಸೆಟ್ಲ್ ಆಗಬೇಡಿ. ಸ್ವಲ್ಪ ನೀವು ಕಾಯುವಂಥದ್ದು, ತಾಳ್ಮೆಯಿಂದ ಇರುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಒತ್ತಡಗಳು ಕಡಿಮೆ ಆದಾಗ ಈ ವಸ್ತುಗಳಾಗಲಿ ಅಥವಾ ವಿಚಾರಗಳಾಗಲಿ ಸರಿದಾರಿಗೆ ಬಂದೇ ಬರುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವನನ್ನು ಧ್ಯಾನ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ, ಅನುಕೂಲಕರವಾದಂಥ ದಿನ. ಯಾವುದೇ ರೀತಿಯ ಒತ್ತಡಗಳಿದ್ರೂ ಕೂಡ ನಿವಾರಣೆ ಮಾಡ್ಕೊಳ್ತೀರಿ. ಹಾಗೆ ಎಲ್ಲದಕ್ಕೂ ಕೂಡ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಸ್ವಭಾವ ಇರೋದ್ರಿಂದ ಬಹಳ ಬೇಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೃಪ್ತಿಯನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನದ ಫಲಿತಾಂಶಗಳು ಬಹಳ ಉನ್ನತ ಮಟ್ಟದಲ್ಲಿರಲ್ಲ. ಎಲ್ಲೋ ಒಂದು ಕಡೆ ಮಿಶ್ರ ಫಲಗಳಿರುವಂತಹ ಸಂದರ್ಭದಲ್ಲೂ ಕೂಡ ಅದನ್ನು ಬಿಟ್ಟು ಮತ್ತೊಂದನ್ನು ನೀವು ಕೈಗೊಳ್ಳುವಂಥ ಪ್ರೇರೇಪಣೆ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಈ ದಿನ ಹೆಚ್ಚಿನ ಪರಿಶ್ರಮದಿಂದ ಕೆಲಸಗಳನ್ನು ಪೂರ್ಣಗೊಳಿಸ್ತೀರಿ. ಇದು ನಿಮ್ಮ ಕೆಲಸ ಕಾರ್ಯಗಳಿಗೆ ಹಿಡಿದಂತಹ ಒಂದು ವಿಶೇಷವಾದಂಥ ಪ್ರತಿಫಲ. ಹಾಗೆ ಈ ದಿನ ಆದಾಯದ ಮಾರ್ಗಗಳು ನಿಮಗೆ ಗೋಚರವಾಗುತ್ತೆ. ಎಲ್ಲೋ ಒಂದು ಕಡೆ ನಿಮ್ಮ ಆದಾಯವೇ ಪ್ರತಿ ತಿಂಗಳು ಕಡಿಮೆ ಆಗ್ತಾ ಇರುವಂಥ ಸಂದರ್ಭ, ಇನ್ನೂ ಹೆಚ್ಚು ಮಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದು ಸ್ಟ್ರಾಟಜಿಯನ್ನು ಬದಲಾವಣೆ ಮಾಡುವಂಥದ್ದು ಈ ದಿನ ಇರುತ್ತೆ. ಆದರೆ ತೆಗೆದುಕೊಂಡಂಥ ತೀರ್ಮಾನದಲ್ಲಿ ಟರ್ನ್ ಆಗಬೇಡಿ. ತೀರ್ಮಾನ ಚೆನ್ನಾಗಿದೆ, ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮಲ್ಲಿ ಅಪರಿಚಿತವಾದಂಥ ಕಾರ್ಯಕ್ಷೇತ್ರಕ್ಕೆ ಕೈ ಹಾಕಿ ಅಲ್ಲಿ ಕೈ ಸುಟ್ಟುಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಪರಿಚಯಸ್ಥರು ಯಾರಿದ್ದಾರೆ ಅಂಥವರ ಸಮ್ಮುಖದಲ್ಲೇ ಈ ದಿನದ ವ್ಯವಹಾರಗಳನ್ನು ನೀವು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ಯಾವುದೇ ಒಂದು ದಾಖಲೆ ಪತ್ರಗಳ ವಿಚಾರಗಳಲ್ಲಿ ಭಾಗವಹಿಸುವಂಥದ್ದು ಅಥವಾ ಈ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರಗಳಾಗಲಿ ಬಹಳ ಎಚ್ಚರಿಕೆಯಿಂದ ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮ್ಮ ಇಚ್ಛಿತ ಗುರಿಯನ್ನು ಮುಟ್ಟಲಿಕ್ಕೆ ಅವಕಾಶಗಳು ತುಂಬ ಇದೆ. ಅದಕ್ಕೆ ಬೇಕಾಗಿರುವಂಥ ಬೆಂಬಲ ಸರ್ಕಾರದ ಮಟ್ಟದಲ್ಲಿ ಆಗಬೇಕು. ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡಿಕೊಳ್ಳಿ, ಲಕ್ಷ್ಮೀ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ತುಂಬ ಪ್ರಯತ್ನಶೀಲವಾದಂಥ ದಿನ. ಕೆಲಸ ಅಂದರೆ ಇಷ್ಟ. ಹಾಗೆ ಲವಲವಿಕೆಯಿಂದ, ಚುರುಕುತನದಿಂದ ಈ ದಿನವನ್ನು ಆರಂಭ ಮಾಡ್ತೀರಿ. ಹಾಗೆ ನಿಮ್ಮ ವಿರೋಧಿಗಳು ಎಂದಿನಂತೆ ಈ ದಿನ ಕೂಡ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಆತಂಕವನ್ನು ತರುವಂಥವ್ರು, ಎಲ್ಲೋ ಒಂದು ಕಡೆ ಇನ್ಸೆಕ್ಯೂರಿಟಿ ಫೀಲಿಂಗ್ ಕೂಡ ಬರುವಂಥದ್ದು ಇದೆ. ಆದರೆ ಅದೆಲ್ಲವನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಬೇಕು. ಅದಕ್ಕಾಗಿಯೇ ಈ ದಿನ ನಿಮ್ಮವರ ಜೊತೆಯಲ್ಲಿ, ನಿಮ್ಮ ಕುಟುಂಬಸ್ಥರ ಜೊತೆಯಲ್ಲಿ ಹೆಚ್ಚು ಸಮಯ ಕಳೆಯುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ಆಧ್ಯಾತ್ಮಿಕ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸ್ತೀರಿ. ಅಲ್ಲಿ ಒಂದು ಪ್ರಯಾಣ, ಅಲ್ಲಿ ಒಂದು ಖರ್ಚು ವೆಚ್ಚ ಅಥವಾ ಒಂದು ಸೇವೆ, ನಿಮ್ಮ ಸಮಯ, ಇದನ್ನು ಬಹಳ ಚೆನ್ನಾಗಿ ವಿನಿಯೋಗ ಮಾಡುವಂಥದ್ದು ಕೂಡ ಇದೆ. ಈ ದಿನ
ನಿಮ್ಮನ್ನು ನೀವು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಕೆಲವೊಂದು ವಿಶೇಷವಾದಂತಹ ಸನ್ನಿವೇಶಗಳನ್ನು ಮೆಲುಕು ಹಾಕ್ತೀರಿ. ಕೆಲವೊಂದು ದೃಷ್ಟಾಂತಗಳನ್ನು ಉದಾಹರಣೆಯಾಗಿ ನೀಡುವಂಥದ್ದು ಕೂಡ ಇದೆ. ಒಟ್ಟಾರೆ ನೀವು ಮಾಡಿರುವಂತಹ ಕೆಲಸ ಕಾರ್ಯಗಳು ಸರಿಯಾಗಿದೆ ಅಂತ ಹೇಳಿ ಪ್ರೂವ್ ಮಾಡಲಿಕ್ಕೆ ಹೋಗುವಂಥ ಸಂದರ್ಭ ಇದು. ಇನ್ನು ಈ ದಿನದಲ್ಲಿ ಕುಟುಂಬಸ್ಥರ ಆರೋಗ್ಯದ ಕಡೆ ತುಂಬ ನಿಗಾ ಇದೆ. ಅವರು ಬೇಡಗಳನ್ನು ಭಾಳ ಚೆನ್ನಾಗಿ ನಿಭಾಯಿಸ್ತೀರಿ ಈ ದಿನದಲ್ಲಿ. ಹಾಗಾಗಿ ಹಿರಿಯರು ಅಂದರೆ ಇಷ್ಟ, ಹಿರಿಯರ ಕೆಲಸ ಕಾರ್ಯಗಳು ಅಂದರೆ ಬಹಳ ವಿಶೇಷ ಮುತುವರ್ಜಿಯಿಂದ ಮಾಡುವಂಥದ್ದು ಕೂಡ ಈ ದಿನದಲ್ಲಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಪೂರಕವಾದಂತಹ ಒಂದು ಬೆಂಬಲ ನಿಮ್ಮ ಸಂಗಾತಿಯಿಂದ ಸಿಕ್ಕತ್ತೆ. ಹಾಗಾಗಿ ಸ್ತ್ರೀ ವರ್ಗದವರಿಂದ ಈ ದಿನ ವಿಶೇಷವಾದಂತಹ ಸಹಕಾರ ಸಿಕ್ಕುವಂಥದ್ದು. ಇದು ನಿಮ್ಮ ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ನಿಮಗೆ ತುಂಬ ಅನುಕೂಲಕರವಾಗಿರುತ್ತೆ. ಒಂದು ರೀತಿಯಲ್ಲಿ ಲಿವರ್ ಇದ್ದ ಹಾಗೆ. ಹಾಗಾಗಿ ಎಲ್ಲಿ ಬೇಕಾದರೂ ಕೂಡ ಕೆಲಸವನ್ನು ನೀವು ಬದಲಾವಣೆ ಮಾಡ್ಕೊಳ್ಬೋದು, ಎಲ್ಲಿ ಬೇಕಾದರೂ ಕೂಡ ಕೆಲಸವನ್ನು ನೀವು ಅಪ್ಗ್ರೇಡ್ ಮಾಡ್ಕೊಳ್ಬೋದು. ಅಂಥ ಒಂದು ವ್ಯವಸ್ಥಿತವಾದಂತಹ ಸನ್ನಿವೇಶ ಈ ದಿನ ಇರುತ್ತೆ. ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.